ತ್ರಿಲೋಕರಾಜ ಮಹಾರಾಜ ಕಿ ಜೈ, ಗುರುಕುಮಾರೇಶ್ವರ ಮಹಾರಾಜ ಕಿ ಜೈ. सब जय नम पार्वती शिव हर हर महादेव महादेव गुरुर्ब्रह्मा गुरुर्विष्णुः गुरुदेव महेश्वरः चक्रेश्वर प्रभो परात्पर गुरु वंदे कुमारेश कृपानिधये वागत्वाय संपतो वागत्व प्रतिपदये जगदर्पितरं वंदे पार्वती परमेश्वर सागी बंधु निन्न कते कलियुग में धन्यवाद कलियुग में धन्यवाद निन्न पಡೆದ ಈ ಜನತೆ ಕಲಿಯುಗದ ಅವತಾರಿ ಪುರುಷ ಕಲಿಯುಗದ ಅವತಾರಿ ಪುರುಷ ಕಲಿಯುಗದ ಅವತಾರಿ ಪುರುಷ ಹರಳುಡಗಿ ಕೀರ್ತಿಯ ಕಲಶ ಕಲಿಯುಗದ ಅವತಾರಿ ಪುರುಷ ಕಲಿಯುಗದ ಅವತಾರಿ ಪುರುಷ ಹರಳುಡಗಿ ಕೀರ್ತಿಯ ಕಲಶ ಶರಣ ಬಸವನಾಮವೇ ಪುರುಷ ನಿನ್ನದೇ ದಾಸ ನಂಬಿ ಬಂದ ಭಕ್ತರ ಬಾಳಿಗೆ ಭಾಗ್ಯ ಜ್ಯೋತಿ ನೀನಾದೆ ಅಷ್ಟಲಕ್ಷ್ಮಿ ರೂಪವ ಧರಿಸಿ ದರ್ಶನವ ನೀಡಿದೆ ಕಾಮಧೇನು ಕರುಣಿಸಿ ನನ್ನ ಕಾಮಧೇನು ಕರುಣಿಸಿ ನನ್ನ ಭಾಗ್ಯವಾಗಿ ಬೆಳಗಿದೆ ಶರಣ ಕಲಿಯುಗದ ಅವತಾರಿ ಪುರುಷ ಕಲಿಯುಗದ ಅವತಾರಿ ಪುರುಷ ಅರಳಗುಂಡಗಿ ಕೀರ್ತಿಯ ಕಲಶ ಶರಣ ಬಸವನಾಮವೇ ಪುರುಷ ನಿನ್ನದೇ ದಾಸ ಏನೆಂದು ಹೊಗಳಲಿ ಶರಣ ನಿನ್ನಯ ಆಗನತೆ ದಾಸೋಹ ಮೂರ್ತಿಯಾಗಿ ಸಾಗಿ ಬಂತು ನಿನ್ನ ಕತೆ ಕಲಿಯುಗವೇ ಧನ್ಯವಾಯಿತು ಕಲಿಯುಗವೇ ಧನ್ಯವಾಯಿತು ನಿನ್ನ ಪಡೆದ ಈ
ಶಾಂತಿಯ ನೀಡಿದೆ. ನಿನ್ನ ನಾಮ ನೆನೆದರೆ ಸಾಕು, ಕಷ್ಟ ದೂರ ಮಾಡಿದೆ. ನಿನ್ನ ಕರುಣೆ ನೊಂದ ಮನಸ್ಸಿಗೆ ಶಾಂತಿಯ ನೀಡಿದೆ. ನಿನ್ನ ನಾಮ ನೆನೆದರೆ ಸಾಕು, ಕಷ್ಟ ದೂರ ಮಾಡಿದೆ. ಮೇಲು ಕೀಳು ಅಳಸಿ ಬಂದೆ, ಮೇಲು ಕೀಳು ಅಳಸಿ ಬಂದೆ, ರೂಪವಾಗಿ ತೋರಿದೆ ಶರಣ. ಕಲಿಯುಗದ ಅವತಾರಿ ಪುರುಷ, ಕಲಿಯುಗದ ಅವತಾರಿ ಪುರುಷ. ಇನ್ನೇನು ಬೇಡಲಿ ಶರಣ, ಎಲ್ಲವ ಕರುಣಿಸಿದೆ. ಬುದ್ಧಿಹೀನರಾದ ನಮಗೆ ಜ್ಞಾನ ಮಾರ್ಗ ತೋರಿದೆ. ಇನ್ನೇನು ಬೇಡಲಿ ಶರಣ, ಎಲ್ಲವ ಕರುಣಿಸಿದೆ. ಬುದ್ಧಿಹೀನರಾದ ನಮಗೆ ಜ್ಞಾನ ಮಾರ್ಗ ತೋರಿದೆ. ನಿನ್ನ ಗುಡಿಯ ಬಾಗಿಲಲ್ಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಸೇವೆ ಭಾಗ್ಯ ನೀಡಿದೆ ಶರಣ. ಕಲಿಯುಗದ ಅವತಾರಿ ಪುರುಷ, ಕಲಿಯುಗದ ಅವತಾರಿ ಪುರುಷ. ಅರಳಗುಳಗಿ ಕೀರ್ತಿಯ ಕಲಶ, ಕಲಿಯುಗದ ಅವತಾರಿ ಪುರುಷ, ಕಲಿಯುಗದ ಅವತಾರಿ ಪುರುಷ, ಕಲಿಯುಗದ ಅವತಾರಿ ಪುರುಷ. ಸರ್ವಜೈನ ಪಾರ್ವತಿ ಶಿವ ಹರ ಹರ ಮಹಾದೇವ. ಮಲ್ಲೇಶ್ವರ ಮಹಾರಾಜ ಕೀ ಜೈ. ಶಿವ ಸಾಂಬರೇ ನಮಃ ಪಾರ್ವತೀಶ್ವರ ನಮಃ. ಶಿವ ಸಾಂಬರೇ ನಮಃ ಪಾರ್ವತೀಶ್ವರ ನಮಃ. ಶಿವ ಸಾಂಬರೇ ನಮಃ ಪಾರ್ವತೀಶ್ವರ ನಮಃ. सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा भासते विश्वं यस्सुखेन नमोदते नमः तस्मै गुणातीत ಶಿವಾಯ ಬ್ರಹ್ಮಣೇ ನಮಃ. ಪ್ರಾತಃಸ್ಮರಣೀಯದಲ್ಲಿ ವೀರಶೈವ ಧರ್ಮ ಸ್ಥಾಪನಾಚಾರ್ಯರಾಗಿರುವ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು, ಎಲ್ಲ ಆರಾಧ್ಯ ಗುರುಗಳಿಗೆ ಸ್ಮರಿಸಿಕೊಂಡು, ಕ್ಷೇತ್ರ ಪಾಲಕನಾದ ಮುದಿಮಲ್ಲೇಶ್ವರರ ಮೂರ್ತಿಗೆ ಅಣೆ ಹೊಡೆದು
ಪುರಾಣದ ನಾಯಕಿ ಮೋಕ್ಷಾಂಬಿಕೆಯ ಪವಿತ್ರ ಚರಣಕ್ಕೆ ಪಣಮಟ್ಟು ನಿರಂತರವಾಗಿ ಸಾಗಿಕೊಂಡು ಬರತಕ್ಕಂತಹ ಈ ಒಂದು ಪುರಾಣದಲ್ಲಿ ಅತ್ಯಂತ ಸುಶ್ರಾವ್ಯವಾಗಿ ಸಂಗೀತ ಸೇವೆಯನ್ನ ಸಮರ್ಪಣೆ ಮಾಡುವಂತಹ ಆತ್ಮೀಯರಾದ ಶ್ರೀ ಶರಣಬಸವ ಗವಾಯಿಗಳವರೇ ಹಾಗೂ ಉತ್ತಮ ತಬಲಾ ವಾದಕರಾದ ಮಲ್ಲೇಶ್ರವರೇ, ಈ ಒಂದು ಪುರಾಣವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುವಂತಹ ಪುರಾಣ ಕಮಿಟಿಯ ಅಧ್ಯಕ್ಷರೇ, ಸದಸ್ಯರೇ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮುದಿಮಲ್ಲೇಶ್ವರ ಪುರಾಣವನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಲಿಸುವ ಎಲ್ಲ ಪ್ರೇಕ್ಷಕರೇ ಹಾಗೂ ಭಕ್ತ ಮಹಾಶಯರೇ, ಮಾತೆಯರೇ, ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಕಾಮ ರಾಮ ಕಾಮಿಯಲ್ಲ, ಪ್ರೇಮಿ. ರಾಮ ಕಾಮಿಯಲ್ಲ, ಪ್ರೇಮಿ. ಕಾಮ ಪ್ರಕೃತಿಯ ಧರ್ಮ, ಪ್ರೇಮ ಮನೋಧರ್ಮ. ವಿರಹದಲ್ಲಿ ಪ್ರೇಮವಿದ್ದರೆ ಕ್ಷೇಮ, ವಿರಹದಲ್ಲಿ ಪ್ರೇಮವಿದ್ದರೆ ಕ್ಷೇಮ, ಅದು ಕಾಮವಾಗಿದ್ದರೆ ಕ್ಷಾಮ, ಅದು ಕಾಮವಾಗಿದ್ದರೆ ಕ್ಷಾಮ. ಈ ಸಂಸ್ಕೃತಿ ವಿಕೃತಿಗಳೆರಡರ ನಡುವೆ ವ್ಯತ್ಯಾಸ ತಿಳಿಯುವುದೇ ನಿಜ ಧರ್ಮ. ವ್ಯತ್ಯಾಸವನ್ನು ತಿಳಿಯುವುದೇ ನಿಜ ಧರ್ಮ. ಶ್ರೀ ಗುರು ಸಿದ್ಧಲಿಂಗ ಚರಣ. ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಇವೆರಡನ್ನ ಅರ್ಥ ಮಾಡ್ಕೋಬೇಕು. ಯಾವುದು ಪ್ರಕೃತಿ, ಯಾವುದು ಸಂಸ್ಕೃತಿ ಮತ್ತು ಯಾವುದು ವಿಕೃತಿ ಅಂತ. ರಾಮಾಯಣ ಮಹಾಭಾರತ ಎಲ್ಲವೂ ನಡೆದದ್ದು ಅದಕ್ಕೋಸ್ಕರವಾಗಿ ಅಂತಂದ್ರೆ ಸಂಸ್ಕೃತಿ ವಿಕೃತಿಗೊಂಡಾಗ ಮತ್ತೆ ಧರ್ಮವನ್ನ ಸ್ಥಾಪನೆ ಮಾಡಲಿಕ್ಕೆ ಈ ಭೂಮಿ ಮೇಲೆ ಸಾಕ್ಷಾತ್ ಶಿವನೇ ಅನೇಕ ಅವತಾರವನ್ನು ತಾಳಿ ಬರಬೇಕಾಯಿತು. ಮಹಾಭಾರತದಲ್ಲಿ ಕೌರವರು ಸಾಕಷ್ಟು ಜನ ಇದ್ದಾಗ್ಯೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಕಡೆಗೆ ಯಾಕಾಗಿದ್ನಪ್ಪ ಅಂತಂದ್ರೆ ಆತನ ಉದ್ದೇಶ ಏನು ಅಂತಂದ್ರೆ ನಿಜವಾದ ಧರ್ಮವನ್ನ ಸ್ಥಾಪನೆ ಮಾಡಬೇಕಂತ. ಎಲ್ಲ ಕೃತಯುಗದಿಂದ ಹಿಡಿದುಕೊಂಡು ಎಲ್ಲ ಪುರಾಣ ಪುಣ್ಯ ಕಥೆಗಳ ಅಂತಿಮ ಏನಾಗಿರುತ್ತಪ್ಪ ಅಂತಂದ್ರ ಕೆಟ್ಟದ್ದು ಅಳಿಬೇಕು, ಒಳ್ಳೆಯದು ಉಳಿಬೇಕು. ಯಾವುದು ನಿಜವಾದ ಧರ್ಮವೋ ಅದನ್ನ ಸ್ಥಾಪನೆ ಮಾಡಬೇಕು. ಹಾಗಾಗಿನೇ ಪರಮಾತ್ಮ ಅನೇಕ ಅವತಾರಗಳನ್ನ ತಾಳಿ ಬರ್ತಾ ಇದೆ. ಭೂಲೋಕದಲ್ಲಿಯೂ ಕೂಡ ಸಾಮಾನ್ಯವಾಗಿ ಕಲಹಗಳು ಯಾಕಾಗ್ತಾವಪ್ಪ ಅಂತಂದ್ರೆ ಎಲ್ಲರೂ ಪ್ರಕೃತಿ ಧರ್ಮವನ್ನು ಮರೆತು, ಸಂಸ್ಕೃತಿಯನ್ನ ಮರೆತು ಧರ್ಮವನ್ನ ತೊರೆದಾಗ ಮನುಷ್ಯರಲ್ಲಿ ಕಲಹಗಳು ಉಂಟಾಗ್ತವೆ. ಈಗ ಹಸಿವು ಪ್ರಕೃತಿ ಧರ್ಮ, ಹಸಿಯೋದು ಪ್ರಕೃತಿ, ಇನ್ನೊಬ್ಬರನ್ನ ಕರ್ಕೊಂಡು ಉಣ್ಣೋದು ಸಂಸ್ಕೃತಿ, ಮತ್ತ ಇನ್ನೊಬ್ಬರನ್ನ ಕಸ್ಕೊಂಡು ಉಂಡ್ರ ಅದು ವಿಕೃತಿ. ಈ ಪ್ರಕೃತಿ ಮತ್ತು ವಿಕೃತಿಯ ನಡುವೆ ಸುಸಂಸ್ಕೃತನಾಗಿ ಬದುಕುವುದೇ ಮನುಷ್ಯನ ನಿಜವಾದ ಗುರಿಯಾಗಿರಬೇಕು. ಆ ಒಂದು ಸುಸಂಸ್ಕೃತನಾಗಿ ಬದುಕಲಿಕ್ಕೆ ಏನೆಲ್ಲ ಮಾನಸಿಕ ಸಿದ್ಧತೆಗಳು ಬೇಕನ್ನೋದನ್ನ ಇಲ್ಲಿ ಕವಿಗಳು ಅನೇಕ
ವೇದಗಳು, ಆಗಮಗಳು, ಕವಿಗಳು, ಋಷಿಮುನಿಗಳು ಮಾನವನಿಗೆ ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಎಂತಹ ಸಂದರ್ಭ ಬಂದಾಗಲೂ ಕೂಡ ಮನುಷ್ಯ ತನ್ನ ಧರ್ಮವನ್ನು ತಾನು ಬಿಡಬಾರದು. ಪತಿಯ ಧರ್ಮ ಬೇರೆ, ಸತಿಯ ಧರ್ಮ ಬೇರೆ. ಅವರವರ ಧರ್ಮದ ಚೌಕಟ್ಟಿನಲ್ಲಿ ಅವರು ವರ್ತನೆ ಮಾಡಿದರೆ ಯಾವುದೇ ಆಘಾತಕರವಾದ ಸನ್ನಿವೇಶ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಇಲ್ಲಿಯೂ ಕೂಡ ಮೋಕ್ಷಾಂಬಿಕೆ ತಾನು ಶಿವನನ್ನ ಒಲಿಯಬೇಕಾದರೆ ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ವಿಷಯ ಯಾವುದು ಅಂತಂದ್ರೆ, ಸೃಷ್ಟಿಯ ರಹಸ್ಯವನ್ನು ತಿಳಿದುಕೊಂಡಿದ್ದಾಳೆ. ಭರದ್ವಾಜ ಋಷಿ ಮುನಿಗಳು ಶಿವನನ್ನ ಅರಿಯಬೇಕಾದರೆ ಬೇಕಾಗ್ತಕ್ಕಂತಹ ಎಲ್ಲ ಯೋಗವನ್ನ ತಾನು ಅನುಷ್ಠಾನಗೈದಿದ್ದಾಳೆ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎನ್ನುವ ಹಾಗೆ ಭಗವಂತ ತನ್ನ ಲೀಲೆಯನ್ನ ತೋರಿಸಲಿಕ್ಕೆ ಶಿವನೇ ಅನೇಕ ಲೀಲೆಯನ್ನ ಮಾಡಿದ್ದಾನೆ. ಹಾಗಾಗಿ ಶಿವನ ಲೀಲೆಯ ಅವತಾರವೇ ಈ ಲೋಕವಾಗಿದೆ, ಬ್ರಹ್ಮಾಂಡವಾಗಿದೆ ಅಂತಕ್ಕಂಥ ವಿಚಾರವನ್ನ ನಿನ್ನೆ ದಿವಸ ನಾವೆಲ್ಲರೂ ಕೂಡ ಪುರಾಣದಲ್ಲಿ ನೋಡಿದವರಾಗಿದ್ದೇವೆ. ಮುಂದೆ ಆ ಋಷಿ ಮುನಿಗಳಿಗೆ ಮತ್ತು ಮೋಕ್ಷಾಂಬಿಕೆಗೆ ಏನು ನಡೆಯುತ್ತೆ ಅಂತಕ್ಕಂಥ ವಿಚಾರವನ್ನ ಪ್ರಾರ್ಥನೆಯ ನಂತರ ನಾವು ನೀವೆಲ್ಲರೂ ಕೂಡ ನೋಡೋಣ. ಸಾಂಬದೇ ನಮಃ ಪಾರ್ವತಿ ಪತೆ ಮಹಾದೇವ. ಅಮೃತ ಪರಮಾಮೃತ ಶರಣರಾಚರಿತಾಮೃತ, ಅಮೃತ ಪರಮಾಮೃತ ಶರಣರಾಚರಿತಾಮೃತ, ಅಂತರಂಗದ ಅಮೃತ, ಅಂತರನುಭವದ ಅಮೃತ, ಅಂತರಂಗದ ಅಮೃತ, ಅಂತರನುಭವದ ಅಮೃತ, ಅಮೃತ ಪರಮಾಮೃತ ಶರಣರಾಚರಿತಾಮೃತ. ನೀತಿ ಪ್ರೀತಿ ಭಾವಭಕ್ತಿ ಸುರಿಸುವ ಕರುಣಾಮೃತ, ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ, ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ, ಮನದ ಮೈಲಿಗೆ ತೊಳೆಯುವಂತಹ ಮಂಗಲದ ಮಹದಮೃತ, ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳದಮೃತ, ಕಾಯಕ ದಾಸೋಹ ಸಮತೆ, ಕಾಯಕ ದಾಸೋಹ ಸಮತೆ, ಅನುಭವದ ಕರುಣಾಮೃತ, ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಭಕ್ತಿಯೇ ಭಕ್ತ್ಯಾಮೃತ, ಜ್ಞಾನವೇ ಜ್ಞಾನಾಮೃತ, ಭಕ್ತಿ ಜ್ಞಾನ ತ್ಯಾಗ ಮೆರೆತ ಶರಣರಾಚರಿತಾಮೃತ, ಅಮೃತ ಪರಮಾಮೃತ ಶರಣರಾಚರಿತಾಮೃತ, ಶರಣರಾಚರಿತಾಮೃತ, ಶರಣರಾಚರಿತಾಮೃತ. ಶಿವಸಾಂಬದೇ ನಮಃ ಪಾರ್ವತಿ ಪತೆ ಮಹಾದೇವ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ, ಮಲ್ಲಿಶ್ವರ ಮಹಾರಾಜ್ ಕಿ, ಓಂ ಶಾಂತಿ ಓಂ ಶಾಂತಿ ಕಿ. ಶಿವಸಾಂಬದೇ ನಮಃ ಪಾರ್ವತಿ ಪತೆ ಮಹಾದೇವ. ಬಾಲಮೃಗನೇತ್ರಿ ಮನವಿಟ್ಟು ಕೇಳುವುದಿನ್ನು ಮೇಳನಾಕದು, ವಿಶೇಷವ ಸುನರೀ
ಶ್ರೀಮತಿ ಕೇವ ಕಲಶಾಗಮಂ ಚೌಡಾಂಬಿಕ ದೇವಿಯ ಪೂರ್ವ ಸತ್ಕತೆಯ ಕೇಳುವನೋ ದಾತರಣೆಯಿಂದ ಬೆಳಸಗೊಳ್ಳಲು ಕಲಿತಾನುಡಿದ ನಾರದ ಮೌನಿಮು ಮೋದದಿಂದ ಕೇಳುವನು ಶಭೇದವನೆ ಕೃತಯುಗದ ಆದಿಯಳು ಶ್ರೀ ವಿರಾಟ ಪುರುಷನ ಗಂಭೀರನಾಭಿ ದೇಶದಲ್ಲಿ ಯುದ್ಧವೆನಿಸಿದ ರಜೋ ಗುಣಕ್ಕೆ ಚತುರನಾರ ಜನಿಸಿದ ಮೆನುತಲಿ ಕುತಕದಿಂದ ತನಗೆ ಪುಟ್ಟಿದ್ದ ಆ ಕೃಪತರವೇ ಧರ್ಮದಗೆ ಹದ್ದು ಬಂದಿಯು ಅದುಳಮತಿ ಕಶ್ಯಪಗಿದ್ದ ಪದಮೂವರರ ಚಂದ್ರಂಗಿಪ್ಪತ್ತೇಳರಲ್ಲಿ ಹುತವಾಗಿದ್ದ ಭರಸದಲ್ಲಿ ಚತುರತನದಿಂದ ದೀರ್ಘ ನೀರ್ವರ ತಾಕ್ಷಂಗೆ ಹೃದಯಿಂದ ಕೊಂಡ ನೈಮಿಕ ನಾಲ್ವರ ನಮಸೂಚಕ ಪ್ರಮಾಣುಗದದಿಂದಲೇ ಸಂಬಲೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಮೋಕ್ಷಾಂಬಿಕೇಶ್ವರ ಮಹಾರಾಜುಗೆ. ಮೋಕ್ಷಾಂಬಿಕೆಯು ಅನೇಕ ದಿವಸಗಳ ಕಾಲ ಈ ಬ್ರಹ್ಮಾಂಡ ರಹಸ್ಯವನ್ನ ತಿಳಿದು ಮುನಿಗಳಿಗೆ ಕೇಳ್ತಾ ಇದ್ದಾರೆ. ಶಿವನ ಲೀಲೆಯನ್ನು ವರ್ಣಿಸಲಿಕ್ಕೆ 1000 ನಾಲಿಗೆ ಉಳ್ಳ ಆದಿಶೇಷನಿಂದಲೂ ಕೂಡ ಸಾಧ್ಯವಿಲ್ಲ. ಕಣ್ಣಿಗೆ ಕಾಣುವ ಎಲ್ಲ ಲೋಕವೂ ಕೂಡ ಅದು ಶಿವನಿಂದಲೇ ನಿರ್ಮಾಣವಾಗಿದೆ. ಹಾಗಾಗಿ ಮುನಿಗಳು ಅವರಿಗೆ ಹೇಳ್ತಾ ಇದ್ದಾರೆ, ಕಾಲ ಕರ್ಮ ಸ್ವಭಾವಕ್ಕೆ ಪ್ರೇರಿತನಾಗಿ ಲೀಲಾ ವಿಚಿತ್ರವಾದ ಈ ಮಾಯವನ್ನು ಸಾಕ್ಷಾತ್ ಈಶ್ವರನೇ ರೂಪಿಸಿದ್ದಾನೆ. ಮೊಟ್ಟೆಯಂತಹ ಬ್ರಹ್ಮಾಂಡವನ್ನು ಹೊಕ್ಕು ವಿಸ್ತಾರಗೊಳಿಸಿ ಭುವನಾತ್ಮಕನಾಗಿರ್ತಕ್ಕಂಥ ಈಶ್ವರನು 14 ಲೋಕ ನಿರ್ಮಾಣ ಮಾಡಿದ್ದಾನೆ. 14 ಲೋಕದಲ್ಲಿಯೂ ಕೂಡ ಸಾಕ್ಷಾತ್ ಈಶ್ವರನ ಅಂಶವೇ ಅಡಗಿದೆ. ಅಷ್ಟೇ ಅಲ್ಲ, ಈ ಬ್ರಹ್ಮಾಂಡ ಲೋಕದಲ್ಲಿಯೂ ಕೂಡ ಜೀವಾತ್ಮಗಳು ವಾಸವಾಗ್ತಕ್ಕಂಥ ಈ ಭೂಲೋಕದಲ್ಲಿ ಶಿವನ ಲೀಲೆಯಿಂದ ದೇಹದ ಮುಖದಿಂದ ವಿಪ್ರರು, ಬ್ರಾಹ್ಮಣರು, ಭುಜಗಳಿಂದ ಕ್ಷತ್ರಿಯರು, ತೊಡೆಯಿಂದ ವೈಶ್ಯರು, ಕಾಲುಗಳಿಂದ ಶೂದ್ರರು, ಹೀಗೆ ಅನೇಕ ಭೂಮಂಡಲದಲ್ಲಿ ಜೀವರಾಶಿಗಳ ಉತ್ಪತ್ತಿಗೆ ಅವನೇ ಕಾರಣನಾಗಿದ್ದಾನೆಯಮ್ಮ. ಆ ಶಿವನ ಲೀಲೆ ಅಗಮ್ಯವಾದದ್ದು. ಅದಕ್ಕಾಗಿ ಮೇಲೆ ಭೂಲೋಕದ ಮೇಲ್ಗಡೆ 7 ಲೋಕವನ್ನ, ಪಾತಾಳದಿಂದ 7 ಲೋಕವನ್ನ, 14 ಲೋಕಗಳಾಗಲಿಕ್ಕೆ ಮುಖ್ಯ ಕಾರಣ ಶಿವನ ಕಟಿಯು ಭೂಲೋಕವಾಗಿದೆ, ಅವನ ನಾಭಿಯು ಭುವರ್ಲೋಕವಾಗಿದೆ, ಹೃದಯವು ಸರ್ವಲೋಕವಾಗಿದೆ, ವಕ್ಷಸ್ಥಳವು ಮಹಾಲೋಕವಾಗಿದೆ, ಹಣೆಯು ತಪೋಲೋಕವಾಗಿದೆ, ಜನವು ಶಿರಸ್ಸು ಸತ್ಯಲೋಕವಾಗಿದೆ ಎಂದು ಹೇಳುತ್ತಾ ಅತಳ, ವಿತಳ, ಸುತಳ, ತಲಾತಲ, ಮಹಾತಳ, ರಸಾತಲ, ಪಾದಾಳಾಖ್ಯ ಮೊದಲುಗೊಂಡು 7 ಲೋಕಗಳು ಕೆಳಗೆ, 7 ಲೋಕಗಳು ಮೇಲೆ, ಒಟ್ಟು 14 ಲೋಕಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಈ ಭೂಲೋಕದಲ್ಲಿ ಜೀವಾತ್ಮನು ಬಹಳ ಶ್ರೇಷ್ಠವಾಗಿ ಸೃಷ್ಟಿಸಿದ್ದಾರೆ. ಅದಕ್ಕೆ ನಾವು ಅವಾಗ ಅಂತಿರ್ತೀವಿ ನೋಡ್ರಿ, ನೀನು ಪಾತಾಳ ಹೋದ್ರು ನಾನು ಬಿಡಂಗಿಲ್ಲ ಅಂತಿರ್ತಾರೆ. ಎಲ್ಲಿ ಬರ್ತಾ ಶಬ್ದ ಅಂತಂದ್ರೆ ಶಿವನು ನೀಡಿರ್ತಕ್ಕಂತಹ ಈ ಮಸ್ತಕದಲ್ಲಿ ಪಾತಾಳ ಕಲ್ಪನೆ ಬಂದಿದೆ. ಅಂದ್ರೆ ಪಾತಾಳ ಇದೆ ಅಂತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂತಹ ಜ್ಞಾನ. ಈ ಪಾತಾಳದಲ್ಲಿಂದ ಮೊದಲುಕೊಂಡು ಆಕಾಶಾದಿ ಬಯಲು ಮೊದಲುಕೊಂಡು ದೇವಲೋಕ, ಭುವರ್ಲೋಕ, ಸುವರ್ಲೋಕ ಎಲ್ಲವನ್ನೂ ಕೂಡ ಸದಾಕಾಲ ವಿಚಾರ ನಡೆಸ್ತಕ್ಕಂಥನು ನಾರದ ಮಹರ್ಷಿಗಳು. ಹಾಗೆ ದೇವಲೋಕದಕ್ಕೆ ಹೋದಾಗ ಪರಮಾತ್ಮನಿಗೆ ನಾರದ ಮಹರ್ಷಿಗಳು ಪೌರಾಣಿಕ ಕಥೆಗಳಲ್ಲಿ ಎಲ್ಲ ಲೋಕದ ಸಮಸ್ಯೆಯನ್ನು ತಿಳಿಸ್ತಕ್ಕಂಥವ್ರು. ಈ ನಾರದ ಯಾವಾಗ ಭೂಲೋಕದಲ್ಲಿ ಕಷ್ಟ ಕಾರ್ಪಣ್ಯ ಬಂದಿರ್ತದೆಯೋ ಆಗ ಶಿವನು ಅನೇಕ ಅವತಾರವನ್ನು ತಾಳಿ
ಮಹಿಮಾಶೀಲರ ಅವತಾರವನ್ನು ತಾಳಿ ಶಿವನ ರೂಪಗಳನ್ನು ತಾಳಿ ಭೂಲೋಕಕ್ಕೆ ಒಳ್ಳೆಯದು ಮಾಡಿದ್ದಾನೆ. ಹಾಗೆ ಇಲ್ಲಿ ಭಾರದ್ವಾಜ ಮುನಿಗಳು ಇನ್ನೂ ಕೂಡ ಅವಳಿಗೆ ಬೇಕಾಗ್ತಕ್ಕಂತಹ ಸರ್ವ ವಿಶ್ವಮಯವಾಗಿರ್ತಕ್ಕಂಥ ಜ್ಞಾನವನ್ನು ನೀಡಿದ್ದಾರೆ. ಯೋಗೀಶ್ವರಿಯಾಗಿರ್ತಕ್ಕಂತಹ ಮೋಕ್ಷಾಂಬಿಕಾ ದೇವಿ ರಸಜ್ಞಾನ, ಪಂಚೇಂದ್ರಿಯಗಳ ಜ್ಞಾನವನ್ನ, ಕರ್ಮೇಂದ್ರಿಯ ಜ್ಞಾನವನ್ನ ಅವೆಲ್ಲವನ್ನು ಕೂಡ ಸವಿಸ್ತಾರವಾಗಿ ತಿಳಿದುಕೊಂಡಿದ್ದಾಳೆ. ಮಾನವ ಬದುಕಲಿಕ್ಕೆ ಬೇಕಾಗ್ತಕ್ಕಂತಹ, ಮಾನವ ಜೀವಿಸಲಿಕ್ಕೆ ಬೇಕಾಗ್ತಕ್ಕಂಥ ಎಲ್ಲವನ್ನೂ ಕೂಡ ಭಗವಂತ ಸೃಷ್ಟಿ ಮಾಡಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ 5 ಪಂಚಕೋಶಗಳ ಸ್ವಾಧೀನವಾಗಿರತಕ್ಕಂತಹ ಈ ಜೀವ ಸದಾವಕಾಲ ಒಳಗಡೆ ಈಶ್ವರನ ಪ್ರೇರಣೆ ಇರುವವರೆಗೂ ಕೂಡ ಲವಲವಿಕೆಯಿಂದ ಇರ್ತದೆ. ಆತನ ಆಜ್ಞೆ ಮುಗಿದ ಕೂಡಲೇ ಈ ಶರೀರ ಕಾಷ್ಟಕ್ಕೆ ಸಮಾನವಾಗುತ್ತದೆ, ಸುಟ್ಟ ಕಟ್ಟಿಗೆಗೆ ಸಮಾನ. ದೇವರು ಅದಾನೋ ಇಲ್ಲೋನ್ಲಿಕ್ಕೆ ಒಂದೇ ಉದಾಹರಣೆ ಏನಪ್ಪಾ ಅಂತಂದ್ರೆ ನಮಗೆ ಆಗ್ತಕ್ಕಂಥ ಹಸಿವು. ಈ ಭೂಮಿ ಮೇಲೆ ಎಂದು ದೇವ್ರು ಅದಾನಂತ ಒಬ್ಬ ಹುಟ್ಟಿದ್ನೋ, ದೇವ್ರು ಇಲ್ಲ ಅನ್ನೋರು ಬಹಳ ಜನ ಮಂದಿ ಅದಾರ. ಒಬ್ಬ ಭಾಷಣ ಮಾಡಿದಂತ, ಹಿಂಗೆ 3 ತಾಸು ಭಾಷಣ ಮಾಡಿದಂತ. ಏನಂತ? ದೇವ್ರು ಇಲ್ಲ ಅಂತ. ಒಬ್ಬ ದೇವ್ರು ಅದಾನವ, ಒಬ್ಬ ದೇವ್ರು ಇಲ್ಲ ಅನ್ನವ. ದೇವ್ರು ಅದಾನ ನಾವು ಸೋತಂತ, ದೇವ್ರಿಲ್ಲ ನಾವು ಭಾಷಣದಾಗ ಗೆದ್ದಂತ. ಎಲ್ಲ ಹಾರ ತುರಾಯಿ ಸನ್ಮಾನ ಮಾಡಿದ್ರಂತ. ಏನ್ ಮಾತಾಡಿದ್ರಿ ನೀವು? ಒಬ್ಬ ದೇವ್ರಿದ್ರೆ ಕಷ್ಟ ಯಾಕಿರಬೇಕಾಗಿತ್ತು, ಬಡತನ ಯಾಕಿರಬೇಕಾಗಿತ್ತು, ಎಲ್ರಿಗೂ ರೊಕ್ಕ ಕೊಡ್ಬೇಕಾಗಿತ್ತು, ದುಡಿಯೋದು ಯಾಕಿತ್ತು, ಎಲ್ಲ ಹೇಳ್ದ ಕೊನೆಗೆ ಅವನು ಇಂಟ್ರ್ಯೂ ತಗೊಂಡ್ ಬಂದ. ಎಷ್ಟು ಚಂದ ಮಾತಾಡಿದ್ರಿ ನೀವು, 3 ತಾಸು ಮಾತಾಡಿದ್ರಲ್ಲ, ಏನಿದ್ರೆ ಗುಟ್ಟು, ಏನು ಮಾತಾಡಿದ ದೇವ್ರಿಗೆ ಗೊತ್ತಪ್ಪ ಅಂದಂತ. ಅಂದ್ರೆ ದೇವರಿಲ್ಲ ಅನ್ನೋದ್ರಲ್ಲಿನೇ ದೇವರಿದ್ದಾನೆ ಅಂತ. ಹಾಗೆ ಈ ಜೀವಾತ್ಮ ಬದುಕಲಿಕ್ಕೆ ದೇವರು ಏನ್ ಮಾಡಿದಾನಪ್ಪ ಅಂದ್ರೆ ಈ ಜಗತ್ತಿನಲ್ಲಿ ಪದಾರ್ಥವನ್ನು ಕೊಟ್ಟಿದ್ದಾನೆ. ಅನ್ನಮಯ ಕೋಶ ಅಂತ ಕರಿತೀವಿ. ಅಂದ್ರೆ ಮಾನವನ ದೇಹಕ್ಕೆ ಅನ್ನ ಬೇಕು. ಅನ್ನ ಇಲ್ಲ ಅಂತಂದ್ರ ಇಂಜನ್ ನಡೆಯಂಗಿಲ್ಲ. 1 ತಾಸು ಹೆಚ್ಚು ಕಡಿಮೆ ಆಗಬೇಕು, ಹೊಟ್ಟೆಗೆ ಅನ್ನ ಹಾಕಿದ್ರೆ ಮಾತ್ರ ಈ ಶರೀರಕ್ಕೆ ಅನ್ನ ಬೇಕು. ಅನ್ನ ತಿಂದು ಕೂಡಲೇ ಏನಾಗುತ್ತಪ್ಪ ಅಂದ್ರೆ ಮನುಷ್ಯನಿಗೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ. ಅಂದ್ರೆ ಶರೀರದ ಎಲ್ಲ ಅವಯವಗಳು ಕೆಲಸ ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಪ್ರಾಣ ಶಕ್ತಿ ಬೇಕಪ್ಪ ಅಂದ್ರೆ ವಾಯು ಬೇಕು, ತಿಂತಕ್ಕಂಥ ಅನ್ನ ಜೀರ್ಣವಾಗಬೇಕು. ಇದೇ ಸೃಷ್ಟಿಯ ರಹಸ್ಯ. ಮತ್ತೆ ಅನ್ನನೇ ಕೊಟ್ಟಿಲ್ಲಪ್ಪ ಅಂದ್ರೆ ಒಂದು 24 ದಿವಸಕ್ಕೆ ಮ್ಯಾಕ್ ಹೋಗ್ಬಿಡ್ತಾನೆ. ಅಂದ್ರೆ ದೇವರನ್ನ ಹೊರತುಪಡಿಸಿ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲಲಿಕ್ಕೆ ಇವುಗಳ ಜ್ಞಾನ ಅವಶ್ಯಕ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ. ಅನ್ನ ಒಂದು ತಕ್ಷಣ ಸಂತೃಪ್ತಿ ಆಗತ್ತ, ಎಲ್ಲ ಕಣ್ಣುಗಳು ಹೃದಯ ಮೊದಲು ಕೆಲಸ ಮಾಡ್ತಾವ. ಆಮೇಲೆ ಮನಸ್ಸು ಕೇಳ್ತದೆ, ಮನಸ್ಸಲ್ಲಿ ಸಾವಿರಾರು ವಿಚಾರಗಳು ಬರ್ತಾವ. ವಿಜ್ಞಾನಮಯ ಕೋಶ, ಮನಸ್ಸು ಚಿಂತನೆ ಮಾಡ್ತದ, ಸಾಕಷ್ಟು ಏನ್ ಮಾಡ್ಬೇಕಂತ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡ್ತದ. ಅದಾದ ನಂತರ ಆನಂದಮಯ ಕೋಶ ಅಂದ್ರ ಇದೆಲ್ಲವನ್ನೂ ಅತೀತವಾಗಿರ್ತಕ್ಕಂಥ ಆನಂದಮಯ ಕೋಶ. ಮನುಷ್ಯ ಆನಂದಮಯ ಕೋಶವಾಗಿರುವುದೇ ಅಂತಿಮವಾದ ಗುರಿ. ಇದು ಜೀವಾತ್ಮದ ಸೃಷ್ಟಿಯ ರಹಸ್ಯ ಅಂತ ಹೇಳಿ ಭಗವಂತ ಆ ಸೂತ್ರವನ್ನು ಇವತ್ತಿಗೂ ಕೂಡ ಎಲ್ಲಿ ಬಿಟ್ಟು ಕೊಟ್ಟಿಲ್ಲ. ಎಷ್ಟೇ ಮಾನವ ವಿಜ್ಞಾನಿಯಾಗಿದ್ರೂ ಕೂಡ ಹೃದಯವನ್ನು ತೆಗೆದು ಮತ್ತೊಂದು ಹೃದಯವನ್ನು ಇಡಬಲ್ಲ. ಆದರೆ ಸತ್ತಿರುವ ಹೆಣಕ್ಕೆ ಜೀವನವನ್ನು ಕೊಡ್ತಕ್ಕಂಥ ಶಕ್ತಿ ಮನುಷ್ಯನಿಗೆ ಇಲ್ಲ. ಅದು ಶಿವನ ಆಜ್ಞೆ ಇದ್ರೆ ಮಾತ್ರವೇ ಬದುಕಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನ ಒಟ್ಟಾರೆಯಾಗಿ ಮೋಕ್ಷಾಂಬಿಕಾ ದೇವಿ ಸೃಷ್ಟಿ ಪರಮಾತ್ಮನ ಮತ್ತು ಜೀವಾತ್ಮದ ಬಗ್ಗೆ ಸುಲಲಿತವಾಗಿ ಚರ್ಚೆ ಮಾಡಿದ ನಂತರ ಬದ್ರಿಕಾಶ್ರಮಕ್ಕೆ ಭರದ್ವಾಜ ಮುನಿಗಳು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನೋಡಮ್ಮ ಮೋಕ್ಷಾಂಬಿಕಾ, ಇದು ಕೈಲಾಸದ ಆಜ್ಞೆಯಾಗಿತ್ತು. ಆ ಕೈಲಾಸದಲ್ಲಿ ಮುನಿಗಳ ಆಜ್ಞೆ, ಈಶ್ವರನ ಆಜ್ಞೆಯಿಂದ ಬಂದಿದ್ದೇನೆ. ನಿನ್ನ ತಪಸ್ಸನ್ನ ಮೆಚ್ಚಿಕೊಂಡು ನಾನು ಜ್ಞಾನವನ್ನು ನೀಡಿದ್ದೇನೆ ಅಂದಾಗ ಅತ್ಯಂತ ಹಿರಿಯ ವಯಸ್ಸಾಗಿದ್ರೂ ಕೂಡ ಮಹದಾನಂದವನ್ನು ಪಡ್ಕೊಂಡಿರ್ತಕ್ಕಂತಹ ಮೋಕ್ಷಾಂಬಿಕಾ ದೇವಿ ಆಕೆ ಸಾಕ್ಷಾತ್ ಪಾರ್ವತಿಯ ಸ್ವರೂಪಳೇ ಆಗಿದ್ದಳು. ಹಾಗಾಗಿ ಎಲ್ಲ ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು ಪಡೆದುಕೊಂಡಿರ್ತಕ್ಕಂಥ ಅವಳು ಆ ಮುನಿಗಳಿಗೆ ನಮಸ್ಕರಿಸಿ ಅವರ ಪಾದಕ್ಕೆ ಎರಗಿ ಅವರಿಗೆ ನಮಸ್ಕಾರವನ್ನ ಮಾಡಿ ಬೀಳ್ಕೊಡ್ತಾ ಇದ್ದಾಳೆ. ತದೇ ಕಚ್ಚಿತದಿಂದ ಕಮಲದಂತಹ ಕಣ್ಣುಳ್ಳ ಮೋಕ್ಷಾಂಬಿಕೆಯು
ಹೃದಯದ ಕಮಲ ಪೀಠದಲ್ಲಿ ಮಹಾಯೋಗವನ್ನ ಮಹಿಮೆಯನ್ನು ಮಾಡ್ತಾ ಅತ್ಯಂತ ಶ್ರದ್ಧಾಭಕ್ತಿಯಿಂದ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಗವಾಯಿಗಳ ಸುಂದರ ಗೀತೆಯನ್ನ ನೋಡೋಣ. पार्वती शिव हर महादेव ओम श्री कमलेश्वर महाराज की ದೇವರು ಇರುವನು ಇಲ್ಲವೋ ಎಂದು ಯಾರನ್ನು ಕೇಳದಿರು, ಅವರನ್ನು ಇವರನ್ನು ಕೇಳುವುದೇಕೋ ಮನಸ್ಸನೆ ನೀ ಕೇಳು, ನಿನ್ನ ಮನಸ್ಸನೆ ನೀ ಕೇಳು. ದೇವರು ಇರುವನು ಇಲ್ಲವೋ ಎಂದು, ದೇವರು ಇರುವನು ಇಲ್ಲವೋ ಎಂದು ಯಾರನ್ನು ಕೇಳದಿರು, ದೇವರು ಇರುವನು ಇಲ್ಲವೋ ಎಂದು ಯಾರನ್ನು ಕೇಳದಿರು, ಅವರನ್ನು ಇವರನ್ನು ಕೇಳುವುದೇಕೋ ಮನಸ್ಸನೆ ನೀ ಕೇಳು, ಅವರನ್ನು ಇವರನ್ನು ಕೇಳುವುದೇಕೋ ಮನಸ್ಸನೆ ನೀ ಕೇಳು, ನಿನ್ನ ಮನಸ್ಸನೆ ನೀ ಕೇಳು. ಹರಿವ ಜಲದಲ್ಲಿ ಉರಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ, ಹರಿವ ಜಲದಲ್ಲಿ ಉರಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ, ಹರಿವ ಇದರಲ್ಲಿ ದೇವರು ತುಂಬಿರುವ, ಹೂವಿನ ಅಂದದಲ್ಲಿ ನಿನ್ನ ನಗುವಿನಲ್ಲಿ ದೇವರು ತುಂಬಿರುವ. ಗುಡಿಯ ಗಂಟೆಯಲ್ಲಿ ಮಂತ್ರ ಘೋಷದಲ್ಲಿ ದೇವರು ತುಂಬಿರುವ, ಗುಡಿಯ ಗಂಟೆಯಲ್ಲಿ ಮಂತ್ರ ಘೋಷದಲ್ಲಿ ದೇವರು ತುಂಬಿರುವ, ಚೆಲುವ ಮಾತಿನಲ್ಲಿ ನಿನ್ನ ಒಲುಮೆಯಲ್ಲಿ ದೇವರು ತುಂಬಿರುವ, ಚೆಲುವ ಮಾತಿನಲ್ಲಿ ನಿನ್ನ ಒಲುವಿನಲ್ಲಿ ದೇವರು ತುಂಬಿರುವ. ದೇವರು ಇರುವನು ಇಲ್ಲವೋ ಎಂದು ಯಾರನ್ನು ಕೇಳದಿರು, ಅವರನ್ನು ಇವರನ್ನು ಕೇಳುವುದೇಕೋ ಮನಸ್ಸನೆ ನೀ ಕೇಳು, ನಿನ್ನ ಮನಸ್ಸನೆ ನೀ ಕೇಳು. ತಾಯಿ ಮಡಿಲಿನಲ್ಲಿ ಗುರುವಿನಡಿಯಲ್ಲಿ ದೇವರು ತುಂಬಿರುವ, ತಾಯಿ ಮಡಿಲಿನಲ್ಲಿ ಗುರುವಿನಡಿಯಲ್ಲಿ ದೇವರು ತುಂಬಿರುವ, ಅಣುರೇಣು ಕಾಷ್ಟದಲ್ಲಿ ದೇವರು ನಗುತ್ತಿರುವ, ಅಣುರೇಣು ಕಾಷ್ಟದಲ್ಲಿ ದೇವರು ನಗುತ್ತಿರುವ. ದೇವರು ಇರುವನು ಇಲ್ಲವೋ ಎಂದು ಯಾರನ್ನು ಕೇಳದಿರು, ಯಾರನ್ನು ಕೇಳದಿರು, ಮನಸ್ಸನೆ ನೀ ಕೇಳು, ನಿನ್ನ ಮನಸ್ಸನೆ ನೀ ಕೇಳು, ನಿನ್ನ ಮನಸ್ಸನೆ ನೀ ಕೇಳು. ಸರ್ವದೇವ ಶಿವ ಹರ ಪ್ರೀತಿಯು ತನಗೂ ಬಯಸಿದ ಕನ್ಯಕಾತಿಯ ಮಿಗಿರೆದೆ ಕೊಟ್ಟು ಪುಣ್ಯಂ ಪಡೆದು ಜಗದು ದಾದನಂದದಿ ಪ್ರಜಾಮಗ್ಗಮಂ ಸೇರಿಸಿ ಖ್ಯಾತಮಿಗೆ ಬ್ರಹ್ಮಗುಣ ರಚಿಸುತ್ತಿಹ ಸತ್ರಯಾಂಗಾತಿ ಶೈವ ಕೇಳರಲ್ಲಿರು ಪೂತ ಚಾರಿತ್ರ ದಕ್ಷಂ ಪೋದನಾ ಸಭೆಗೆ ವಿಭವನು ಪ್ರಭೆಲ್ಗುಳಲಿಗೆ ಭರದಿಂದ ಬರುವ ತಕ್ಷಣ ನೋಡುತ್ತ ಸಭೆಯೊಳರಿರುವ ಸುರಮೌನಿ ಜನಮನರೆದ್ದು ನಿಂದುಡೆ ಪುರ
ಹರಹರ ಶತಾನಂದರೀವದಂ ಬಿಟ್ಟು ಮತ್ತರಿದರ ಭಕ್ತಿಯಿಂದಲೇ ಸರಸದಿಂದ ಬಂದು ಜನತಾ ವಿರಚಿತಿದ್ದರು ಕುಳಿತ ಕಂಗಳು ಸುರಿಯದೆ ವಿಸ್ಫುಟಲಿಂಗ ಮೋಕ್ಷಾಂಬಿಕಾ ದೇವಿ ಯಾವ ಭರದ್ವಾಜ ಋಷಿಮುನಿ ಬೋಧನೆಯಾದ ನಂತರ ಅವರು ಬದ್ರಿಕಾಶ್ರಮಕ್ಕೆ ಹೋದ ನಂತರ ಹೃದಯ ಕಮಲದಲ್ಲಿ ಶಿವನನ್ನ ಧ್ಯಾನಿಸುತ್ತಾ ಅನೇಕ ವರ್ಷಗಳ ಕಾಲ ಧ್ಯಾನವನ್ನು ಮಾಡ್ತಾ ಇದ್ದಾಳೆ. ದಿಗ್ಬಂಧನವನ್ನು ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಶಿವನನ್ನ ಪೂಜಿಸಿ ಪರಮಾತ್ಮನನ್ನ ಧ್ಯಾನಿಸಿ ಭಕ್ತಿಯಿಂದ ಅವನನ್ನು ನೆಲೆಗೊಳಿಸಿಕೊಂಡು ಅನೇಕ ವರ್ಷಗಳ ಕಾಲ ಮಳೆ, ಬಿಸಿಲು, ಚಳಿ ಅದಾವುದನ್ನು ಕೂಡ ಲೆಕ್ಕಿಸದೆ ಧ್ಯಾನಾಸಕ್ತರಾಗಿ ಕುಳಿತುಕೊಂಡಿರಬೇಕಾದಾಗ ಹಲವಾರು ದಿನಗಳ ನಂತರ ಆ ಒಂದು ಕಾಡಿಗೆ ತಾಮ್ರಮುಖನೆಂಬ ರಾಕ್ಷಸ ಬರ್ತಾ ಇದ್ದಾನೆ. ರಾಕ್ಷಸರು ಅಂದ್ರೆ ಮನುಷ್ಯತ್ವವನ್ನು ಕಳೆದುಕೊಂಡು ಅವ್ರಿಗೇನು ವಿಶೇಷವಾದ ಶಕ್ತಿ ಇರಂಗಿಲ್ಲ. ಈಗ ಮನುಷ್ಯರಂತ ಯಾರು ಕರಿತಾರೆ? ಮನುಷ್ಯತ್ವ ಇದ್ದರೆ ಮನುಷ್ಯತ್ವವನ್ನು ಕರಿತೀವಿ. ಮನುಷ್ಯತ್ವ ಕಳ್ಕೊಂಡು ಕೆಲಸ ಮಾಡಿದ್ರೆ ಅವ್ರು ರಾಕ್ಷಸನ ಕರಿತೀವಿ. ಹಾಗೆ ಅದಾವುದೋ ಕಾರಣದಿಂದ ತಾಮ್ರಮುಖನೆಂಬ ರಾಕ್ಷಸನು ಬೃಹದಾರಣ್ಯವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ತಾಮ್ರಕೇಶ, ಕೆಂಪಾದ ಕಣ್ಣುಗಳು, ಅಸಮನಾದ ತಾಮ್ರಮುಖನೆಂಬ ರಾಕ್ಷಸನು ಹೊಕ್ಕಾಕ್ಷಣವೇ ಅಲ್ಲಿರ್ತಕ್ಕಂತಹ ಎಲ್ಲ ಜಿಂಕೆಗಳು ವಿಕೃತವಾಗಿ ಒದರ್ತಾ ಇದ್ದಾವೆ. ಎಲ್ಲ ಪ್ರಾಣಿಗಳು ಭಯಭೀತರಾಗ್ತಾ ಇದ್ದಾವೆ. ಮೋಕ್ಷಾಂಬಿಕೆಯ ಸಖಿಯರು ಕೂಡ ಓಡಿ ಓಡಿ ಬರ್ತಾ ಇದ್ದಾರೆ. ಶೀಘ್ರವಾಗಿ ಅತ್ತಿತ್ತ ನೋಡದೆ ಎಂತವೂ ಕಾಣದೆ ಅಂಬಾ ಮೋಕ್ಷಾಂಬಿಕಾ ನಮ್ಮನ್ನು ಕಾಪಾಡು ಕಾಪಾಡು ಅಂತ ಹೇಳಿ ಓಡೋಡಿ ಬರ್ತಾ ಇದ್ದಾರೆ. ಆ ರಾಕ್ಷಸನ ಆಗಮನದಿಂದ ಈ ಪ್ರಕೃತಿ ದೇವತೆಗೂ ಕೋಪಿತಳಾಗ್ತಾ ಇದ್ದಾಳೆ. ಧ್ಯಾನಾಸಕ್ತವಾಗಿರ್ತಕ್ಕಂಥ ಮೋಕ್ಷಾಂಬಿಕೆಯು ತದೇಕ ಚಿತ್ತದಿಂದ ಧ್ಯಾನದಲ್ಲಿ ತಲ್ಲಿದ್ದನಾಗಿರುವಾಗ ಆ ರಕ್ಕಸನ ಉಮಟಳಬುಕ್ಕಾಕಿಗೆ ಜಪಕ್ಕೆ ಭಂಗ ಮಾಡ್ತಾ ಇದೆ. ತಪಸ್ಸು ಭಂಗವಾಯಿತಲ್ಲ ಅಂತ ಹೇಳಿ ಕೆಂಪಾದ ನೇತ್ರದಿಂದ ಅವಳು ಕಣ್ತೆಗೆ ಹೊತ್ತಿಗೆ ರಾಕ್ಷಸ ಕೋಳಿಯ ಆಕಾರವನ್ನು ತಾಳ್ತಾ ಇದ್ದಾನೆ. ಕೋಳಿಯ ಆಕಾರವನ್ನು ಹೊಟ್ಟು ಆ ಇಡೀ ಕಾಡು ಸುತ್ತ ಆ ಕಡೆ ಈ ಕಡೆ ಓಡಾಡುತ್ತಾ ಆಕೆ ಜಪವನ್ನು ಕೆಡಿಸಲಿಕ್ಕೆ ಪ್ರಯತ್ನಿಸಬೇಕಾದಾಗ ಈ ಮಾಯೆಯನ್ನು ಅರಿತಿರ್ತಕ್ಕಂತಹ ಮೋಕ್ಷಾಂಬಿಕೆಯು ಕೂಡ ತದೇಕ ಚಿತ್ತದಿಂದ ಶಿವನನ್ನ ಧ್ಯಾನ ಮಾಡ್ತಾ ಇದ್ದಾಳೆ. ಶಿವನ ಮೋಹದ ರಾಣಿ ಮಣಿಮುಕಟ ಮಣಿ ಅಭಯ ಕಳಿ ಯಾರು ಎಂದು ಹೇಳಿ ಆತ ಓಡಾಡ್ತಿರಬೇಕಾದಾಗ ತದೇಕ ಚಿತ್ತದಿಂದ ಮೋಕ್ಷಾಂಬಿಕೆ ಅನೇಕ ವರ್ಷಗಳ ಕಾಲ ಶಿವನನ್ನ ಧ್ಯಾನಿಸಿ ಶಕ್ತಿಯನ್ನ ಪಡೆದುಕೊಂಡಿದ್ದು. ಎಲ್ಲವೋ ಮೂರ್ಖ ತಾಮ್ರಮುಖ ರಕ್ಕಸ ಅಂತ ಹೇಳಿ ಕಣ್ಣು ತೆಗೆದಾಕ್ಷಣವೇ ಕಣ್ಣಲ್ಲಿ ಬರ್ತಕ್ಕಂಥ ನೇತ್ರವನ್ನು ಕಂಡು ಅದನ್ನ ಕಣ್ಣಿಂದ ಬರೆದ ಧೂಳಿಂದಲೇ ಆ ತಾಮ್ರಮುಖ ಅಂತಕ್ಕಂಥ ರಾಕ್ಷಸ ಧೂಳಿ ಪಟ್ಟಣವಾಗಿ ಸುಟ್ಟು ಕೆಳಗೆ ಬೀಳ್ತಾ ಇದ್ದಾರೆ. ಅದೆಂತ ತಪಸ್ಸು ಶಕ್ತಿ ಇರಲಿಕ್ಕಿಲ್ಲ. ಮೋಕ್ಷಾಂಬಿಕೆಯ ತಪಸ್ಸಿನ ಶಕ್ತಿ ಎಷ್ಟೆಂಬುದನ್ನು ಆಕೆಯ ನೇತ್ರದಿಂದಲೇ ಮಾತ್ರವೇ ಸುಟ್ಟಿರ್ತಕ್ಕಂತಹ ತಾಮ್ರಮುಖನ ಬೂದಿಯನ್ನ ಕಂಡು ಇತರೆ ರಾಕ್ಷಸರು ಓಡಿ ಹೋಗಿ ಹೇಳ್ತಾರಂತ. ತಾಮ್ರಮುಖ ಅಂತಕ್ಕಂಥ ರಾಕ್ಷಸನ ಕೇವಲ ಮೋಕ್ಷಾಂಬಿಕೆಯು ದೃಷ್ಟಿ ನೋಟದಿಂದ ಸೃಷ್ಟಿದ್ದಾಳೆ, ಸುಟ್ಟು ಭಸ್ಮನಾಗಿದ್ದಾಳೆ. ಅದೇಗೆ ಸಾಧ್ಯ ಕ್ಷಣ ಇಡೀ ರಾಕ್ಷಸ ಗುರುಕುಲವೇ ಓಡೋಡಿ ಬರ್ತಾ ಇದೆ. ಎಲೆ ಪಲ್ಲವಚರಗಳೇ, ಎಲ್ಲಿ ಉಲ್ಲಾಂಬಿಕೆಯೇ, ಎಲ್ಲಿ ವನಿತಕಾರಿಯೇ, ಎಲ್ಲಿ ವಾರಿಜಮುಖಿಯೇ, ಮೋಕ್ಷಾಂಬಿಕೆ ಎಲ್ಲಿದ್ದೀಯ? ಏನು ನಿನ್ನ ಶಕ್ತಿ ಅಗಾಧವಾದದ್ದು? ಈ ರೀತಿ ಸಾವಲಿಗೆ ಕಾರಣವಾಗಲು ಏನು ಅಂತ ಹೇಳಿ ಹಸುನೀಕೊಂಡು ಭಯಭೀತನಾಗಿ ಓಡೋಡಿ ಸಖಿಯರು ಬರ್ತಾ ಇದ್ದಾರೆ. ಒಂದ್ ಕಡೆ ರಾಕ್ಷಸರು ಬರ್ತಾ ಇದ್ದಾರೆ. ಆ ರಾಕ್ಷಸರ ದಂಡನ್ನ ಕಟ್ಟಿರ್ತಕ್ಕಂತಹ ದೇವಿ ಮೋಕ್ಷಾಂಬಿಕೆ ಮತ್ತೊಂದು ಅವತಾರವನ್ನು ತಾಳ್ತಾ ಇದ್ದಾಳೆ.
ಜಗತ್ತೆಲ್ಲವನ್ನು ತಿಳಿದಿರತಕ್ಕಂತಹ ಸೂರ್ಯ ಚಂದ್ರರೇ ಅವಳ ಕಣ್ಣುಗಳಾಗ್ತಾ ಇದ್ದಾವೆ. ಆಕಾಶವು ತಲೆಬಾಗಿ ತಾರೆಯು ಜಗಬೀಸುತ್ತದೆ. ಅನೇಕ ನಕ್ಷತ್ರಗಳು ಅವಳಿಗೆ ಹಾರವಾಗ್ತಾ ಇದ್ದಾವೆ. ಭೂಚಕ್ರವು ಕಟಿಯಾಗಿದೆ. ಬಗೆಬಗೆಯಾಗಿರ್ತಕ್ಕಂಥ ಬ್ರಹ್ಮಾಂಡವು ಅವಳ ಕೈಗೆ ಆಯುಧಗಳಾಗಿದ್ದಾವೆ. ಅನೇಕ ವೇದ ಆಗಮನಗಳು ಅವಳ ಕಾಲ್ಗೆಜ್ಜೆಗಳಾಗಿದ್ದಾವೆ. ಮೋಕ್ಷಾಂಬಿಕೆ ಆ ಇಡೀ ರಾಕ್ಷಸ ಸೈನ್ಯವನ್ನ ಹಾಳು ಮಾಡಲಿಕ್ಕೆ ಆದಿಶಕ್ತಿ ಪರಾದೇವಿಯಾಗಿ ನಿಲ್ಲುತ್ತಾ ಇದ್ದಾಳೆ. ಯಾವಾಗ ಮೋಕ್ಷಾಂಬಿಕೆ ರಾಕ್ಷಸರನ್ನ ಸಾಯಿಸಲಿಂದಾಕ್ಷಣವೇ ಆಕೆಯ ನಾಲಿಗೆ ಚಟಪಡಿಸುತ್ತಿದೆ. ಕಪ್ಪು ಮುಖದ ಆ ಸುಂದರಿ ಕ್ಷಣ ಮಾತ್ರದಲ್ಲಿ ತ್ರಿನೇತ್ರವನ್ನು ತೆಗೆಯುವಷ್ಟರಲ್ಲಿ ಓಡಾಡ್ತಾ ಇದ್ದಾಳೆ. ಅನೇಕ ಸಾವಿರ ರಾಕ್ಷಸರು ಬಂದಾಗ್ಯೂ ಕೂಡ ಆಕೆ ಚೌಡಂಬಿಗೆ ಅವತಾರವನ್ನು ತಾಳಿ ತ್ರಿಶೂಲವನ್ನು ಕೈಯಲ್ಲಿ ಹಿಡಿದುಕೊಂಡು ಇಡೀ ರಾಕ್ಷಸ ಕುಲವೆಲ್ಲ ಗರಗರನೆ ತಿಳಿದುಕೊಂಡಾಗ ದಿಕ್ಕು ತಪ್ಪಿ ಎಲ್ಲ ರಾಕ್ಷಸರು ಓಡಿ ಹೋಗ್ತಾ ಇದ್ದಾರೆ. ರುದ್ರ ರೂಪದ ಭದ್ರಕಾಳಿಗೆ ಉದ್ಧರಿಸೆನುತ್ತಲಿ ಬೇಡುವೆ ಅಗಣಿತ ನಾಮದ ಭಗವತಿಗೆ ನಾ ಪೂಜಿಸುವೆ ಆರಾಧಿಸುವೆ. ಅಗಣ ಸಖಿ ಜಗಪಾಲಿನಿಗೆ ಧ್ಯಾನಿಸುವೆ ನಾ ವಂದಿಸುವೆ. ಅಗಣಿತ ನಾಮದ ಭಗವತಿಗೆ ನಾ ಪೂಜಿಸುವೆ ಆರಾಧಿಸುವೆ. ಅಗಣಿತ ನಾಮದ ಭಗವತಿಗೆ ನಾ ಪೂಜಿಸುವೆ ಆರಾಧಿಸುವೆ. ಅಗಣ ಸಖಿ ಜಗಪಾಲಿನಿಗೆ ಧ್ಯಾನಿಸುವೆ ನಾ ವಂದಿಸುವೆ. ಅಗಣಿತ ನಾಮದ ಭಗವತಿಗೆ ನಾ ಪೂಜಿಸುವೆ ಆರಾಧಿಸುವೆ. ಲೋಕಪಾಲಿನಿ ಶೋಕನಾಶಿನಿ ಸಕಲ ವಿದ್ಯೆಗಳ ದೇವತೆಗೆ ಲಕಲಕ ಹೊಳೆವ ಮುಕುಟ ಧಾರಿಣಿ ಶಾಕಾಂಬರಿ ಮಹಾದೇವಿಗೆ ಲೋಕಪಾಲಿನಿ ಶೋಕನಾಶಿನಿ ಸಕಲ ವಿದ್ಯೆಗಳ ದೇವತೆಗೆ ಲಕಲಕ ಹೊಳೆವ ಮುಕುಟ ಧಾರಿಣಿ ಶಾಕಾಂಬರಿ ಮಹಾದೇವಿಗೆ ರುದ್ರ ರೂಪದ ಭದ್ರಕಾಳಿಗೆ ಉದ್ಧರಿಸಿದ್ದವಿ ಬೇಡುವೆ. ಕರುಣ ಸಾಗರಿ ಗೌರಿ ಮನೋಹರಿ ಸುರಮುನಿ ನರಗಣ ಪೂಜಿಪೆಗೆ ಪರಮೈಶ್ವರ್ಯದ ಪರಮಾನಂದ ಪರಾಶಕ್ತಿ ಪರಮೇಶ್ವರಿಗೆ ಕರುಣ ಸಾಗರಿ ಗೌರಿ ಮನೋಹರಿ ಸುರಮುನಿ ನರಗಣ ಪೂಜಿಪೆಗೆ ಪರಮೈಶ್ವರ್ಯ ಪರಮಾನಂದ ಪರಾಶಕ್ತಿ ಪರಮೇಶ್ವರಿಗೆ ರುದ್ರ ರೂಪದ ಭದ್ರಕಾಳಿಗೆ ಉದ್ಧರಿಸುತ್ತಲಿ ಬೇಡುವೆ. ಜ್ಞಾನದಾಯಿನಿ ಉನ್ನತ ಚರಣಿ ಘನ ಮಹಿಮಾನ್ವಿತ ಘನಸ್ಮಿಗೆ ಕನಕಭೂಷಿಣಿ ಪನಗವೇಣಿ ದಾನವ ಕುಲ ಸಂಹಾರಿಣಿಗೆ ಜ್ಞಾನದಾಯಿನಿ ಉನ್ನತ ಚರಣಿ ಘನ ಮಹಿಮಾನ್ವಿತ ಘನಸ್ಮಿಗೆ ಕನಕಭೂಷಿಣಿ ಪನಗವೇಣಿ ದಾನವ ಕುಲ ಸಂಹಾರಿಣಿಗೆ ರುದ್ರ ರೂಪದ ಭದ್ರಕಾಳಿಗೆ ಉದ್ಧರಿಸುತ್ತಲಿ ಬೇಡುವೆ.
ಶರಣವು ಭವತಾರಿಣಿಗೆ ರುದ್ರರೂಪದ ಭದ್ರಕಾಳಿಗೆ ಉದ್ಧರಿಸುತ್ತಲಿರುವೆ ಅಗಣಿತ ನಾಮದ ಭಗವತಿಗೆ ನಾ ಪೂಜಿಸುವೆ ಆರಾಧಿಸುವೆ ಪೂಜಿಸುವೆ ಆರಾಧಿಸುವೆ ಪೂಜಿಸುವೆ ಆರಾಧಿಸುವೆ. ಸರ್ವಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಮೋಕ್ಷಾಂಬಿಕೇಶ್ವರ ಮಹಾರಾಜ ಕಿ. ಮೋಕ್ಷಾಂಬಿಕಾ ದೇವಿ ಚೌಡೇಶ್ವರಿ ಚೌಡುಂಬೆ ದೇವಿಯ ಅವತಾರವನ್ನು ತಾಳಿ ತನ್ನ ಎಲ್ಲ ಸಖಿಯರ ರಕ್ಷಣೆ ಮಾಡ್ತಾ ಇದ್ದಾಳೆ. ತ್ರಿಶೂಲವನ್ನ ಹಿಡಿದುಕೊಂಡು ರಕ್ಕಸರ ಸೈನ್ಯವೆಲ್ಲ ಸಂಹಾರ ಮಾಡಿ ಆದಿಶಕ್ತಿ ಪರಾದೇವಿಯ ಆಗ್ತಾ ಇದ್ದಾಳೆ. ಇದರಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಆ ಮೋಕ್ಷಾಂಬಿಕಾ ದೇವಿ ತಪಸ್ಸಿನ ಶಕ್ತಿ ಹಾಗಿತ್ತು. ಆದಿಶಕ್ತಿ ಸ್ವರೂಪ ತಾನಾಗಬೇಕಾದ್ರೆ ಭಕ್ತಿಗೆ ಆ ಶಕ್ತಿ ಇದೆ. ಅದರ ನಿಷ್ಕಲ್ಮಶವಾದ ಭಕ್ತಿ ಮನುಷ್ಯನಿಗೆ ಇರಬೇಕು. ಒಂದ್ಸಲ ಏನಾಯ್ತಪ್ಪ ಅಂತಂದ್ರೆ, ಉತ್ತರ ಭಾರತದಲ್ಲಿ ಮೀರಾದೇವಿ ಅಂತದ, ಮೀರಾಬಾಯಿ ಅಂತ ಹೇಳಿ. ಹೆಂಗ ನಮ್ಮ ಕರ್ನಾಟಕದಲ್ಲಿ ಅಕ್ಕ ಮಹಾದೇವಿ ಹಾಗ ಚನ್ನಮಲ್ಲಿಕಾರ್ಜುನ ಭಕ್ತಳಾಗಿದ್ದಳು, ಹಾಗೆ ಮೀರಾ ಶ್ರೀಕೃಷ್ಣನ ಭಕ್ತಳು. ಮೀರಾದೇವಿ ಅರಸನ ಮಗಳು. ಪ್ರತಿನಿತ್ಯನೂ ಕೂಡ ಶ್ರೀಕೃಷ್ಣನ ಧ್ಯಾನ, ಶ್ರೀಕೃಷ್ಣನ ಪೂಜೆ ಮಾಡ್ತಾ ಇದ್ದಳು. ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಳು. ಸದಾವ ಕಾಲ ಶ್ರೀಕೃಷ್ಣನ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಮನಸ್ಸು ಪಕ್ವವಾಗಿತ್ತು. ಅಪೂರ್ವ ಸೌಂದರ್ಯವತಿ, ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು, ಅಷ್ಟೊಂದು ಸೌಂದರ್ಯವತಿಯಾಗಿರ್ತಕ್ಕಂಥ ಮೀರಾಬಾಯಿ ಇಹಲೋಕದ ಎಲ್ಲ ಸುಖವನ್ನು ತ್ಯಜಿಸಿ ರಾಜನ ಮಗಳಾಗಿದ್ರೂ ಕೂಡ ತಾನು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ಕೋಬೇಕಂತ ಹೇಳಿ ನಿಷ್ಕಲ್ಮಶವಾದ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಳು. ಅರಸನ ಮನೆಗೆ ಪ್ರತಿನಿತ್ಯ ಅಗಸರು ಬಂದು ಹೋಗ್ತಾ ಇದ್ರು ಬಟ್ಟೆ ಒಗಿಲಿಕ್ಕೆ. 80-90 ವರ್ಷದ ಮುದುಕಿ ನಿತ್ಯಲೂ ಬಂದು ಮೀರಾಬಾಯಿಯ ಮತ್ತು ಅರಸರ ಬಟ್ಟೆ ತೆಗೆದುಕೊಂಡು ಹೋಗಿ ಸ್ವಚ್ಛ ಮಾಡಿಕೊಡೋದು ಅವರ ಕಾಯಕ. ಯಾವುದೋ ಕಾರಣದಿಂದ ಆ ಮುದುಕಿ 3-4 ದಿವಸ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಆ ಮುದುಕಿ ಏನ್ ಮಾಡಿದಪ್ಪ ಅಂದ್ರೆ ಮೊಮ್ಮಗನ ಕಳಿಸಿಕೊಟ್ಲ. ನವತರುಣ ಮೊಮ್ಮಗ, 24-25 ವರ್ಷದ ಹುಡುಗ. ಅಜ್ಜಿ ಹೇಳಿದ್ದಾಳಂತ ಹೇಳಿ ಮಲಿನವಾದ ಬಟ್ಟೆಯನ್ನು ತೆಗೆದುಕೊಳ್ಳಿಕ್ಕೆ ಆ ರಾಜ್ಯವನ್ನ ಪ್ರವೇಶ ಮಾಡಿದ. ಆ ಕ್ಷಣದಲ್ಲಿನೇ ಮೀರಾಬಾಯಿ ಶ್ರೀಕೃಷ್ಣ ಪರಮಾತ್ಮನ ಧ್ಯಾನವನ್ನ ಮಾಡಿ ಪೂಜೆಯನ್ನ ಮಾಡಿ ಕೇಶ ರಾಶಿಗಳನ್ನು ಬಿಟ್ಟುಕೊಂಡು ಹೊರಗಡೆ ಬರ್ತಾ ಇದ್ಲು. ಅಪೂರ್ವ ಸೌಂದರ್ಯವತಿಯಾಗಿರ್ತಕ್ಕಂಥ ಮೀರಾಬಾಯಿಯನ್ನ ಕಂಡು 25 ವರ್ಷದ ನವತರುಣ ಆಕೆ ರೂಪಕ್ಕೆ ಮಾರಿ ಹೋಗಿಬಿಟ್ಟಂತ. ಎಂತಹ ರೂಪ ಲಾವಣ್ಯ ಅವಳದು, ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು. ಮೈ ತುಂಬಿಕೊಂಡಿರ್ತಕ್ಕಂಥ ದೇಹ, ಬಳುಕುವಂತಹ ಅವಳ ದೇಹವನ್ನು ಕಂಡು ವಯೋಸಹಜವಾಗಿಯೇ ಆಕೆಯನ್ನ ಮೋಹಿಸಬೇಕು ಅಂತ ಮನಸ್ಸಿನಾಗ ಮುಟ್ಟಿತಂತೆ. ಸೌಂದರ್ಯವನ್ನ ಕಂಡಾಗ ಪುರುಷರಿಗೆ ಬೇಕನ್ನುವುದು ಪ್ರಕೃತಿ. ಬೇಡಾದ ರೀತಿಯಲ್ಲಿ ಪಡೆಯುವುದು ವಿಕೃತಿ. ಲೋಕ ಒಪ್ಪುವ ರೀತಿಯಲ್ಲಿ ಒಪ್ಪಿಕೊಳ್ಳುವುದು ಸಂಸ್ಕೃತಿ. ಆದ್ರೆ ಇಲ್ಲೇನಾಯಿತು ಅಂತಂದ್ರೆ, ವಯಸ್ಸಿನ ಹುಡುಗ ಅಪೂರ್ವವಾದ ಸೌಂದರ್ಯವನ್ನು ಕಂಡು ಆಕೆಯನ್ನ ಮೋಹಿಸಬೇಕು, ಆಕೆಯನ್ನ ಮದುವಾಗಬೇಕಂತೇಳಿ ಮನಸ್ಸಿಗೆ ಚಿಂತೆ ಹತ್ತಂತ. ಸುಮ್ಮನೆ ಚಿಂತೆ ಹತ್ತಿಲ್ಲ, ಆ ವಯಸ್ಸೇ ಹಂಗಿರ್ತದ. ಮನೆಗೆ ಹೋದ, ಊಟ ಬಿಟ್ಟ, ನಿದ್ರೆ ಬಿಟ್ಟ, ಸದಾವ ಕಾಲ ಮೀರಾಬಾಯಿದೆ ಚಿಂತಿ. ಕುಂತರು ಆಕಿಂದೆ ಧ್ಯಾಸ, ನಿಂತರು ಆಕಿಂದೆ ಧ್ಯಾಸ. ಅಜ್ಜಿಗೆ ಬಹಳ ಚಿಂತೆ ಆಯ್ತಂತ. ನಾನು ನೋಡಕತ್ತೀನಿ, 1 ವಾರ ಆಯ್ತು, ಮನುಷ್ಯ ಕಡೆ ಇಲ್ಲೇ ಇಲ್ಲ. ಏನಾಗಿದೆ ನಿನಗ? ಡಾಕ್ಟರ್ ಹತ್ರ ಹೋಗೋ ರೋಗ ಏನ್ ಬಂದದ ಅದು ಹೆಂಗಂತ ಕೇಳಿದ್ರೆ ಏನೂ ಇಲ್ಲ.
ಊಟ ಮಾಡಂಗಿಲ್ಲ, ನಿದ್ದೆ ಮಾಡಂಗಿಲ್ಲ, ಏನ್ ಮಾಡಂಗಿಲ್ಲ, 24 ಗಂಟೆ ಮೀರಾ ಮೀರಾ ಮೀರಾ. ಅಜ್ಜಿಗೆ ಬಹಳ ಫಜಿತಾ ಆಯ್ತಂತ. ಹಿಂಗಾದ್ರೆ ಹೆಂಗಪ್ಪ, ವಾರಗಟ್ಟಲೆ ಊರ ಬಿಟ್ರೆ ಹೆಂಗ, ಏನಾಗ್ಯದ ಅಂತ ಹೇಳಿ ಬಹಳ ಒತ್ತಾಯ ಮಾಡಿ ಕೇಳಿದ್ದು. ಪಾಪ ಮೊಮ್ಮಗನ ಮೇಲೆ ಪ್ರೀತಿ. ಅವ ಅಂದಂತ, ಏನಿಲ್ಲ, ನಂದೊಂದು ಮನಸ್ಸಿನ ಅಭಿಲಾಷೆ ಇದೆ. ಏನು? ಒಂದು ವಾರದ ಹಿಂದೆ ನಾನು ಮೀರಾಬಾಯಿಯ ಮನೆಗೆ ಹೋಗಿದ್ದೆ. ಅಗಸರ ಮನೆಗೆ ಬಟ್ಟೆ ತರಲಿಕ್ಕೆ ಹೋದಾಗ ಮೀರಾಬಾಯಿಯ ಸೌಂದರ್ಯವನ್ನು ನೋಡಿ ನಾನು ಮಾರಿ ಹೋಗಿದ್ದೇನೆ. ಇಡೀ ಈ ಜನ್ಮ ಆಕೆಗೆ ಇಟ್ಟರೆ ಚಿಂತಿಲ್ಲ, ಇವತ್ತೇ ನನ್ನ ಪ್ರಾಣ ಹೋದ್ರೆ ಚಿಂತಿಲ್ಲ, ಆಕಿನ್ನ ಮದುವೆ ಆಗ್ಬೇಕಂತ ಮಾಡೀನಿ ಅಂದ. ಅಜ್ಜಿಗೆ ಎದಿ ಗಸಕ್ಕಂತ. ಅಲ್ಲ, ನಾವು ಅಗಸರು, ಅವರು ಅರಸರು. ಹೀಗಿರಬೇಕಾದಾಗ ಈ ಮಾತನ್ನ ಅವ್ರನ್ನ ಕೇಳಿದ್ರೆ ನಾಳೆ ಶಿರಚ್ಛೇದ ಮಾಡಿಬಿಡ್ತಾರೆ. ನಿಂದು ನಂದು ಕೂಡೆ ಹಂಗಾಗಂಗಿಲ್ಲಪ್ಪ, ಮರೆತು ಬಿಡು ಅಂತ ಅಜ್ಜಿ ಹೇಳಿದ್ದು. ಅಜ್ಜಿದು ಅನುಭವ ಪಕ್ವ, ಆದ್ರ ವಯಸ್ಸು ಕೇಳಬೇಕಲ್ಲ, ವಯಸ್ಸು ಕೇಳುವಂತ ಮನಸ್ಸು ಕೇಳಬೇಕಲ್ಲ. ಅವಾಗ ಆಕಿ ಅಜ್ಜಿ ಹೇಳ್ತಾಳ, ನೋಡಪ್ಪ, ಏನಾದ್ರೂ ಮಾಡಿಬಿಡು, ಬೇರೆ ಏನಾದ್ರು ಹೋಗಿ ಬದುಕೊಂಡ್ಬಿಡು, ಇದು ಆಗಂಗಿಲ್ಲ ಅಂದ ಕೂಡಲೇ ಅಜ್ಜಿನೂ ಆ ಅಗಸ ವೃತ್ತಿ ಮಾಡಿ ಬಿಟ್ಬಿಟ್ಲ. ಹೋಗೋದು ಬಿಟ್ಲು. ವಾರ ಆಯ್ತು. ಮೀರಾಬಾಯಿ ಹೇಳಿ ಕಳಿಸಿದ್ಲ, ಯಾಕ ನಿನ್ನ ಮೊಮ್ಮಗನು ಬರಲಿಲ್ಲ, ನೀನು ಬರಲಿಲ್ಲ, ಏನಾಯ್ತು ಅಂದಾಗ, ಏನ್ ಮಾಡ್ಬೇಕ್ರಿ, ಆ ಮೊಮ್ಮಗ ಹಾಸಿ ಹಿಡಿದು ಬಿಟ್ಟಾನ, ಮತ್ತ ಯಾವ್ದಕ್ ಚಿಂತೆ ನಿಂದು ಅಂದ್ಕೊಳ್ಳಿ. ಏನಿಲ್ಲ, ಆತನ ಪ್ರಾಣ ಯಾರ ಮೇಲದ ಅಂತಂದ್ರೆ ನಿನ್ನ ಕೈಯಾಗೈತಂದ. ಅವಾಗ ಮೀರಾ ಬಹಳ ಸಹನಾಶೀಲಳು. ಅಷ್ಟೇ ಅಲ್ಲ, ಕೃಷ್ಣನ ಭಕ್ತಳು. ನನ್ನಿಂದ ಒಂದು ಜೀವ ಉಳಿತೈತಪ್ಪ ಅಂತ ಕೇಳಿದ್ರ ಅದರಿಂದ ಏನಾವಕ್ ಹೇಳು ಅಂತ ಹೇಳಿಲ್ಲಂತ. ಏನಿಲ್ರಿ, ಈ ಮಾತು ನಿಮಗೆ ಆಡಬಾರ್ದು, ಆದ್ರೂ ನನ್ನ ಮೊಮ್ಮಗನ ಪ್ರಾಣ ಉಳಿಸಾಕ ನಿನ್ನ ಕೈ ಮುಗಿದು ಕೇಳ್ತೀನಿ, ಆತನ ಅಪೇಕ್ಷೆ ಇದೆ ಅಂತ ಹೇಳ್ತೀನಿ. ನಾಯೇ ಒತ್ತಾಯ ಮಾಡಂಗಿಲ್ಲ. ನಿನ್ನ ಅಪೂರ್ವವಾದ ಸೌಂದರ್ಯವನ್ನು ನೋಡಿ ನನ್ನ ಮಗ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಾನ, ನಿನ್ನ ಮದುವೆ ಆಗ್ಬೇಕಂತ ಮಾಡ್ಯಾನ. ಮೀರಾಬಾಯಿಯ ಸ್ಥಾನದಲ್ಲಿ ಬೇರೆ ಯಾರು ಇದ್ರ ಮರುಕ್ಷಣವೇ ಆಕೆ ಅಜ್ಜಿ ಶಿರಚ್ಛೇದವಾಗ್ತಿತ್ತು. ಆದ್ರ ಹಂಗ ಮಾಡಲಿಲ್ಲ ಮೀರಾಬಾಯಿ. ಹೌದಾ? ಮೀರಾಬಾಯಿ ಆಲೋಚನೆ ಮಾಡ್ತಾ ಇದ್ರು, ನಾನು ಶ್ರೀಕೃಷ್ಣ ಪರಮಾತ್ಮನ ತಪಸ್ಸನ್ನ ಮಾಡಿದ್ದೀನಿ, ಅನೇಕ ವರ್ಷಗಳ ಕಾಲ ಶ್ರೀಕೃಷ್ಣನ ಮೂರ್ತಿಯನ್ನು ಬಿಟ್ಟು ಬೇರೊಂದು ಮೂರ್ತಿಯನ್ನು ನಾನು ಮನಸ್ಸಿನಲ್ಲಿ ಬಂದೇ ಇಲ್ಲ. ಹೀಗಿರಬೇಕಾದಾಗ ಈ ಕಾಯವನ್ನು ನೋಡಿ ಆ ಮಗುವಿಗೆ, ಆ ನಿನ್ನ ಮೊಮ್ಮಗನಿಗೆ ಹೇಗಾದ್ರೂ ಅಪೇಕ್ಷೆ ಪಟ್ಟಿತ್ತು, ಅವನನ್ನು ಹೆಂಗ ಬದಲಾವಣೆ ಮಾಡಬೇಕು ಅಂತ ಚಿಂತೆ ಮಾಡಿದಂತ. ಆಯ್ತು, ನಾನು ಮದುವೆ ಒಪ್ಪಿಗೆ ನನ್ನ ಅಜ್ಜಿ ಹಿರಿಯರಿಗೆ ಬಿಟ್ಲ, ನನ್ನ ಮೊಮ್ಮಗನ ಪ್ರಾಣ ಉಳಿಸ್ಬಿಡ್ತಾಳಂತೇಳಿ. ಏನ್ ಮಾಡಬೇಕು? 48 ದಿನಗಳ ಕಾಲ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀ ಏನ್ ಮಾಡಬೇಕಂದ್ರ ನಿತ್ಯನೂ ಪೂಜೆ ಮಾಡಬೇಕು, ಶ್ರೀಕೃಷ್ಣನ ಪೂಜೆ ಮಾಡಬೇಕು. 48ನೇ ದಿವಸ ನಾನು ಬೆಳಗಿನ ಜಾವ ಸೂರ್ಯೋದಯ 9 ಗಂಟೆಗೆ ಒಳಗಾಗಿ ನಾನು ಆ ದೇವಸ್ಥಾನಕ್ಕೆ ಬರ್ತೀನಿ, ಅವನಿಗೆ ತಾಳಿ ಕಟ್ಟಲಿಕ್ಕೆ ಕೇಳಲ್ಲ. ಯಾಕಂದ್ರೆ ಮೀರಾಬಾಯಿ ದೇವರಿಗೆ ಶಕ್ತಿ ಮಾಡಿದ್ರೆ, ಯಾಕಂದ್ರ ಇಷ್ಟು ದಿವಸ ನಾನು ಶ್ರೀಕೃಷ್ಣ ಪರಮಾತ್ಮನ ಪೂಜೆ ಮಾಡಿದ್ದೇ ನಿಜವಾಗಿದ್ರೆ, ಪರಮಾತ್ಮನಲ್ಲಿ ಆ ಶಕ್ತಿ ಇದ್ದದ್ದೇ ನಿಜವಾಗಿದ್ರೆ ಆ ವ್ಯಕ್ತಿ ಬದಲಾಗಬೇಕು. ಇಲ್ಲದೆ ಹೋದ್ರೆ ನನ್ನ ಭಕ್ತಿ ಸುಳ್ಳಾಗಬೇಕು. ಯಾಕಂತಂದ್ರೆ ಆಕೆ ನೋಡಿ ಬಯಸಿದ್ದು ಅವನ ಪ್ರಕೃತಿ ಸಹಜವಾದ ಬಯಕೆ. ಆದ್ರೆ ಈಕೆ ಆತನಿಗೆ ಹೇಳಿದ್ದು ಸುಸಂಸ್ಕೃತವಾದ ರೀತಿ. ಹುಡುಗ ಎದ್ದ ಹೋಗಿ ಹೇಳಿಲ್ಲ ಅವ್ರ ಅಜ್ಜಿ, ನೋಡಮ್ಮ, ನಿನ್ನ ಹಾಗೆ ಯಾವಾಗ್ಲೂ ನೀನು ಹೇಳಿದಾರಪ್ಪ, ನಿನ್ನಾಗಿ ಹೇಳಿ ನಾನು, ಆಕೆ ಮದುವೆ ಆಗಿ ಒಪ್ಪಾಳ ಅಂತ ಕೂಡಲೇ ಹುಡುಗ ಮಲ್ಕೊಂಡು ಎದ್ದು ನಿಂತಂತ. ಹೆಂಗದು? ಏನಿಲ್ಲ, ಬಹಳ ಕೆಲಸ. 48 ದಿನಗಳ ಮುಂಜಾನೆ ಎದ್ದು ನೀನು 4 ಗಂಟೆಗೆ ಹೋಗಿ ಬ್ರಾಹ್ಮ ಮುಹೂರ್ತದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರಬೇಕು. 48ನೇ ದಿವಸ ನಿನಗ ಆಕಿ ಒಲಿತಾಳ, ಮದುವೆ ಆಗಿ ಸಿದ್ಧಳಾಗಿದ್ದಾಳೆ ಅಂತ
ಹೇಳಿದ ಕೂಡಲೇ ಹುಡುಗಂದಂತ 42 ದಿವಸ ಈ ಜನ್ಮ ಅಕ್ಕಿಗೆ ಹೋಲಿಲ್ಲ. ಇಡೀ ಜನ್ಮದಲ್ಲಿ ಅಕ್ಕಿಗೆ ಸತ್ರ ಚಿಂತಿಲ್ಲ. ನಾನು ಆಕೆ ಮದುವಾದ ಸಾಕು ಅಂತೇಳಿ ತಯಾರಾದ. 1 ದಿವಸ 2 ದಿವಸ ಬೆಳಗಿನ ಜಾವ ಎದ್ದು 4 ಗಂಟೆಗೆ ಎದ್ದು ಶ್ರೀಕೃಷ್ಣ ಪರಮಾತ್ಮನ ಹತ್ರ ಹೋಗಿ ಪೂಜೆ ಮಾಡ್ತಾ ಹೋದ. ಮೊದಲು ಪೂಜೆ ಮಾಡಿದ್ದು ಕಾಮದಿಂದ. ನಂತರ ಏನಾಯ್ತು, 48 ದಿವಸ ಪೂಜೆ ಮಾಡಿದ. 48ನೇ ದಿವಸ ಯಥಾ ಪ್ರಕಾರ ಕೊಟ್ಟ ಮಾತಿಗೆ ಮೀರಾಬಾಯಿ ಬರಬೇಕಾಗಿತ್ತು. ಸುಂದರವಾದ ದೇವಸ್ಥಾನ, ಸೂರ್ಯನ ಕಿರಣಗಳು ಆಗ ತಾನೇ ಬೀಳ್ತಾ ಇದ್ದಾವೆ. 48ನೇ ದಿವಸ ಆತ ತಾಳಿ ಕಟ್ಟಲಿಕ್ಕೆ ಸಿದ್ಧನಾಗಿದ್ದ. ಪೂಜೆಯನ್ನ ಮಾಡಿ ಬಂದ. ಮೀರಾಬಾಯಿ ಬಂದು, ಯಾವಾಗ ಮೀರಾಬಾಯಿ ಬಂದು ನೋಡಿದ ಕ್ಷಣವೇ ತಾಳಿ ಕಟ್ಟಬೇಕಂತಕ್ಕಂಥ ಮನಸ್ಸು ಹೋಗಿ ತಾಯಿ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ಟಿದ್ದರು. ಇದಕ್ಕೋಸ್ಕರ ಪರಿವರ್ತನೆ ಅಂತ ಹೇಳಿ ಇದಕ್ಕೆ ತಪಸ್ಸಿನ ಶಕ್ತಿ ಅಂತ ಕರೀತಾರೆ. ಎಲ್ಲಿಂದ ಬಂತು ಅಂತಂದ್ರೆ 48 ದಿನಗಳ ಕಾಲ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಅವರಲ್ಲಿ ಹೃದಯದಲ್ಲಿರ್ತಕ್ಕಂತಹ ಕಾಮ ಹೋಗಿ ಪ್ರೇಮವಾಗಿ ಪರಿವರ್ತನೆ ಆಗಿತ್ತು. ನಿನ್ನನ್ನು ಬಯಸಿದ್ದು ತಪ್ಪಾಯಿತು ತಾಯಿ ಅಂತ ಹೇಳಿ ನಮಸ್ಕಾರವನ್ನು ಹಾಕಿದಾಗ ಮನಸ್ಸು ಪರಿವರ್ತನೆ ಆಗಿತ್ತು. ಹೀಗೆ ಕೈ ಮೀರಿ ಹೋಗಿರ್ತಕ್ಕಂತಹ ಮಾತು ಜಾರಬಾರದು. ಯಾವಾಗಲೂ ಮೈ ಮೇಲೆ ಮನುಷ್ಯನಿಗೆ ಏನಿರ್ಬೇಕಪ್ಪ ಅಂದ್ರೆ ಎಚ್ಚರಿಕೆ ಇರಬೇಕು. ಹೀಗೆ ಎಚ್ಚರ ತಪ್ಪಬಾರ್ದನ್ನಕ್ಕಲೇ ಈ ತಪಸ್ಸು ಪುರಾಣ ಏನ್ ಹೇಳ್ಕೊಡ್ತಾವ ಅಂತಂದ್ರೆ, ಮನುಷ್ಯನಿಗೆ ಸದಾಕಾಲ ದೇವರ ದರ್ಶನ ಮಾಡ್ತಾ ಇದ್ರೆ ಅವನು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಈಗ ಗವಾಯಿಗಳ ಗೀತೆ ಏನಂತ ನೋಡೋಣ. ನಡೆದ ಹೀನಾಗಿ ಹೆಣ್ಣು ಬಾಳಬಾರದು, ನಡೆದ ಹೀನಾಗಿ ಹೆಣ್ಣು ಬಾಳಬಾರದು, ಕಡುವೈರತ್ವ ಮಾಡುವ ಮಾತು ಕೇಳಬಾರದು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆಚ್ಚರಿಲ್ಲದೇನೆ ತಿರುಗಬಾರದು, ಮೈ ಮೇಲೆಚ್ಚರಿಲ್ಲದೇನೆ ತಿರುಗಬಾರದು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆಚ್ಚರಿಲ್ಲದೇನೆ ತಿರುಗಬಾರದು, ಮೈ ಮೇಲೆಚ್ಚರಿಲ್ಲದೇನೆ ತಿರುಗಬಾರದು. ತಂದೆ ತಾಯಿ ಮಾತು ಕೆಳದ ಮಕ್ಕಳಿರಲೇಬಾರದು, ಬಂಧು ಬಳಗದಲ್ಲಿ ಜಗಳ ಮಾಡಬಾರದು. ತಂದೆ ತಾಯಿ ಮಾತು ಕೆಳದ ಮಕ್ಕಳಿರಲೇಬಾರದು, ಬಂಧು ಬಳಗದಲ್ಲಿ ಜಗಳ ಮಾಡಬಾರದು. ನಡೆದೆ ಹೀನಳಾಗಿ ಹೆಣ್ಣು ಬಾಳಬಾರದು, ನಡೆದೆ ಹೀನಳಾಗಿ ಹೆಣ್ಣು ಬಾಳಬಾರದು, ಕಡುವೈರತ್ವ ಮಾಡುವವನ ಮಾತು ಕೇಳಬಾರದು, ಕಡುವೈರತ್ವ ಮಾಡುವವನ ಮಾತು ಕೇಳಬಾರದು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು. ಸತಿಸುತರಿಗೆ ಪುರುಷ ವಚನೆ ಮಾಡಬಾರದು, ಅತಿ ಉನ್ನತನಾಗಿ ಧರ್ಮ ಅಳಿಯಬಾರದು. ಸತಿಸುತರಿಗೆ ಪುರುಷ ವಚನೆ ಮಾಡಬಾರದು, ಅತಿ ಉನ್ನತನಾಗಿ ಧರ್ಮ ಅಳಿಯಬಾರದು. ಆಚಾರವಿಲ್ಲದವರ ಮನೆಯ ಊಟ ಮಾಡಬಾರದು, ಆಚಾರವಿಲ್ಲದವರ ಮನೆಯ ಊಟ ಮಾಡಬಾರದು. ವಿಚಾರವಿಲ್ಲದ ಸಭೆಯಲ್ಲಿ ಕೂಡಬಾರದು, ವಿಚಾರವಿಲ್ಲದ ಸಭೆಯಲ್ಲಿ ಕೂಡಬಾರದು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು.
ಆ ದೇವನೊಬ್ಬನಿರುವನೆಂದು ಮರೆಯಬಾರದು. ಪರರ ಸಂಪತ್ತ ನೋಡಿ ಕೊರಗಬಾರದು, ಪರರ ಸಂಪತ್ತು ನೋಡಿ ಕೊರಗಬಾರದು. ಗುರುಪುರದರ ವಿಠಲಾರಾಯಣ ಮರೆಯಬಾರದು, ಗುರುಪುರದರ ವಿಠಲಾರಾಯಣ ಮರೆಯಬಾರದು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆಚ್ಚರಿಲ್ಲದೇನೆ ತಿರುಗಬಾರದು, ಮೈ ಮೇಲೆಚ್ಚರಿಲ್ಲದೇನೆ ಎಚ್ಚರಿಲ್ಲದೇನೆ ತಿರುಗಬಾರದು. ಸಂಭಜೈನ ಭಗವತಿ ಶಿವ ಹರ ಹರ ಮಹಾದೇವ. ಮೋಕ್ಷಾಂಬಿಕಾ ದೇವಿ ಚೌಡೇಶ್ವರಿಯ ಅವತಾರವನ್ನು ತಾಳಿ ರಕ್ಕಸನ ಸಂಹಾರ ಮಾಡಿದಾಗ ಮೇಲಿರ್ತಕ್ಕಂತಹ ಇಂದ್ರನಿಗೆ ತಿಳಿಯುತ್ತದೆ. ಈ ಎಲ್ಲ ಪುರಾಣ ಕಥೆಗಳು ಕೂಡ ಪುರಾಣ ಕೇಳ್ತಕ್ಕಂಥವ್ರು ಎರಡು ಅಂಶ ನೆನ್ಪಿಟ್ಕೋಬೇಕು. ಏನಪ್ಪಾ ಅಂತಂದ್ರೆ, ಒಂದು ಯಾವಾಗ ಆಯ್ತು, ಎರಡನೇದು ಯಾಕಾಯ್ತು, ಇವೆರಡನ್ನ ಕೇಳಬಾರ್ದು. ಮತ್ತ ಇದರಿಂದ ಏನ್ ತಿಳಿಬೇಕಪ್ಪ ಅಂದ್ರೆ ಕಥೆಯಲ್ಲಿರ್ತಕ್ಕಂಥ ನೀತಿ ತಿಳ್ಕೋಬೇಕು. ಇಲ್ಲಿ ಕವಿ ಮತ್ತೇನ್ ಹೇಳ್ತಾನಂತಂದ್ರ, ಈ ಮೋಕ್ಷಾಂಬಿಕಾ ಅಂತಕ್ಕಂಥವಳು ಇಂದ್ರ ಮೇಲೆ ಬೋಧನೆ ಮಾಡ್ತಾ ಇದ್ದ. ಈ ಭೂಲೋಕದಲ್ಲಿ ಕಥೆಯನ್ನು ಹೇಳ್ತಾ, ನೋಡಪ್ಪ ಈ ಚೌಡೇಶ್ವರಿಗಿರ್ತಕ್ಕಂಥ ದೇವಿಗಳಲ್ಲ, ಸಾಕ್ಷಾತ್ ಆಕೆ ಪಾರ್ವತಿ ಅವತಾರವೇ ಆಗಿದ್ದಳು. ಆಕೆ ಹಿನ್ನೆಲೆಯನ್ನ ಒಂದಿಷ್ಟು ತಿಳ್ಕೊಳ್ಳೋ ಆಸಕ್ತಿ ಆದಾಗ ಗಣಪುರುಷರಿಗೆ ದೇವೇಂದ್ರ ಅಲ್ಲಿ ಬೋಧನೆ ಮಾಡ್ತಾ ಇದ್ದಾನೆ. ಅನೇಕ ರೀತಿಯಲ್ಲಿರ್ತಕ್ಕಂತಹ ಬ್ರಹ್ಮದೇವ ಒಂದಾನೊಂದು ಕಾಲದಲ್ಲಿ ದಕ್ಷ ಬ್ರಹ್ಮ ಅಂತಕ್ಕಂಥವನು ಎಲ್ಲ ದೇವತೆಗಳ ಋಷಿಗಳನ್ನು ಕರೆದುಕೊಂಡು ಬಂದಿದ್ದನು. ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಗಳು ಮೊದಲುಗೊಂಡು ಅವರೆಲ್ಲರೂ ಕೂಡ ಸಭೆಯನ್ನು ಬಂದಾಗ ದಕ್ಷ ಬ್ರಹ್ಮನು ಕೂಡ ಅಲ್ಲಿ ಆಗಮಿಸಿದ್ದರು. ಈ ಕಥೆಯಲ್ಲಿ ಮುಂದಿರ್ತಕ್ಕಂಥ ನಾರದ ಮುನಿಗಳು ವಿವರಣೆ ಮಾಡ್ತಾ ಹೋಗ್ತಾರೆ. ಏನು ತಪಸ್ಸು ಮಾಡಿರ್ತಕ್ಕಂಥ ಮೋಕ್ಷಾಂಬಿಕೆಗಳಲ್ಲ, ಅವಳ ಪೂರ್ವದ ಇತಿಹಾಸವನ್ನು ಹೇಳ್ತಾ ಇದ್ದೀನಿ. ಆಕಾಶ ಗಂಗೆಯಂತಹ ಚೌಡಾಂಬಿಕಾ ದೇವಿಯು ಇಂದು ಮೋಕ್ಷಾಂಬಿಕಾ ದೇವಿಯಾಗಿ ಅವತರಿಸಿ ರಾಕ್ಷಸರನ್ನ ಸಂಹಾರ ಮಾಡಿದ್ದಾರೆ. ಈ ಚೌಡಾಂಬಿಕಾ ದೇವಿಯ ಸತ್ಯಕಥೆಯನ್ನು ಹೇಳುತ್ತೇನೆ, ನಾರದ ಮುನಿಗಳೇ ಕೇಳುವಂತರಾಗಿರಿ ಅಂತ ಹೇಳಿ ಆತ ಚೌಡಾಂಬಿಕಾ ದೇವಿ ಇತಿಹಾಸವನ್ನು ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಆ ಚೌಡಾಂಬಿಕಾ ದೇವಿ ಇತಿಹಾಸ ಎಲ್ಲಿಂದ ಶುರುವಾಗುತ್ತಪ್ಪ ಅಂತಂದ್ರೆ, ಬ್ರಹ್ಮ ಅಂತಕ್ಕಂತಹ ಒಬ್ಬ ಪ್ರಚೇತನಂತ ಸೃಷ್ಟಿ ಮಾಡಿದ್ದ. ಆತನ ತೇಜಸ್ಸು ಪ್ರಬಲ, ಬಹಳ ಪ್ರಾಚೀನವಾಗಿರ್ತಕ್ಕಂತಹ ಅವನು ಅನೇಕ ಕನ್ಯಾಮಣಿಗಳನ್ನ ಭುವನಕ್ಕೆ ಕನ್ಯಾದಾನವನ್ನು ಮಾಡ್ತಾ ಇದ್ದನು. ಆತನಿಗಿರ್ತಕ್ಕಂತಹ ಹೆಣ್ಣು ಮಕ್ಕಳಲ್ಲಿ 10 ಮಂದಿಯನ್ನ ಕಶ್ಯಪನಿಗೆ, 13 ಕನ್ಯೆಯರನ್ನ ಚಂದ್ರನಿಗೆ, 27 ಜನರನ್ನ ಅಗ್ನಿ ಅಂಗಿರಸನಿಗೆ ಹಾಗೂ 2 ಗರುಡನಿಗೆ, ಈ ರೀತಿ ತನಗಿರ್ತಕ್ಕಂಥ ಕನ್ಯೆಯನ್ನ ದಾನ ಮಾಡಿ ಬ್ರಹ್ಮಪಿತ ಅನಿಸಿಕೊಂಡಿದ್ದ. ಈತ ಬ್ರಹ್ಮಪಿತ ಅನಿಸಿಕೊಂಡಾಗ ಆ ಎಲ್ಲ ಬ್ರಹ್ಮರನ್ನ, ಎಲ್ಲ ದೇವತೆಗಳನ್ನ ಸಭೆ ಕರೆದನು. ಸಭೆಗೆ ಕರೆದಾಗ ಆ ಸಭೆಗೆ ದಕ್ಷ ಬ್ರಹ್ಮ ಅಂತಕ್ಕಂಥವನು ಆ ಸಭೆಗೆ ಆಗಮಿಸಿದ. ಯಥಾ ಪ್ರಕಾರವಾಗಿ ಎಲ್ಲ ಸಭಾಂಗಣದಲ್ಲಿ ದೇವಾನ ದೇವತೆಗಳು ಕುಳಿತುಕೊಂಡಿದ್ದಾರೆ. ಕೆಂಪಾದ ಕಣ್ಣುಳ್ಳ ಶಿವನನ್ನು ನೋಡಿ ಕೋಪಗೊಂಡಿರ್ತಕ್ಕಂಥ ದಕ್ಷ ಒಂದು ಕ್ಷಣದಲ್ಲಿ ಕೋಪಿತನಾದನು. ಯಾಕೆ ಅಂತಂದ್ರೆ, ದಕ್ಷ ಬ್ರಹ್ಮ ಬಂದು ಕೂಡಲೇ ಎಲ್ಲಾ ಋಷಿಮುನಿಗಳು ಎದ್ದು ಗೌರವಿಸ್ತಾ ಇದ್ರು. ಆದರೆ ಶಿವ ಮಾತ್ರ ಎದ್ದೇಳಿಲ್ಲ. ಶಿವನು ಎದ್ದೇಳಲಾರದೆ ದಕ್ಷ ಬ್ರಹ್ಮನಿಗೆ ಬಹಳ ಸಿಟ್ಟು ಬರಲಿಕ್ಕೆ ಶುರುವಾಯಿತು. ಮುಂದೇನಾಯ್ತು ಅನ್ನೋದು ನಾನು ಪುರಾಣ ವಾಚನ ಅಂತ ನೋಡೋಣ. ಸಾಂಬಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಮೋಕ್ಷಾಂಬಜೈ ನಮಃ ಹರ ಪತಿಯ ಮಾತಂ ಕೇಳದೆ ಮೂರ್ಖತನದಿಂದ ಸತಿದೇವಿ ಬಂದು ಪಿತನಿಂದ ಅತಿಥಳಾಗಿ ಹೊಂದನೊಳಗೆ ತಾಳಿದರೆ ಸಕಲ ಸುರವಾದು
ಸಕಲ ಸುರವಾರ ಬೆರಗಾಗಲಂ ಹರಿಯ ಹಯನ ಕೇಳುದೈ ಮೇಲ್ಗತೆಯ ನರಪುರ ಪುರಹರನ ಕೊಡುವೈರವಂ ನರಹಿ ದಕ್ಷತಾ ವಿರಚಿಸಿದ ವಾಜಿಪೇಯಾದ್ವರಂ ಕೋಪದಲ್ಲಿ ರುದ್ರಕಮದಿಯಾಗುವಂತೆ ವರ ಬೃಹಸ್ಪತಿ ನಾಮ ಗವಿ ಮುಖ ಮಾಡ್ಬನಿಂದಲೇ ದುರವಣಸಿ ದೀಕ್ಷೆಯಂ ಕೈಗೊಂಡು ಗರ್ವದಿಂದ ಕರೆಯಿಸಿ ಸಮಸ್ತ ನಾಡವನಿಗೂ ಸರ್ವ ದಿವ್ಯ ತಾಮಸಗಳನ್ನು ಸುರಪುರೋಹಿತ ವಿರಂಚಿತಯ ಶುಕ್ರ ಸೋಮಾಭಾಸ್ಕರ ಸೌಮ್ಯ ಕುಜ ಮಂದ ವರ್ಣ ನೈರುತಿ ದಂಡಧರ ವಿರಹೋತ್ತ ಪವಮಾನ ಧ್ರುವ ಪರಶುಧರನಶ್ವನೀ ದೇವತೆಗಳು ಗರುಡ ಗಂಧರ್ವ ಕೇಚರರು ಕಿನ್ನರರೆನುತ್ತಲೀ ವರರು ಮೊದಲಾದವರು ಬಂದರೆ ಸುರಪ ಕೇಳ್ಪೂಜಿಪರು ಕುಬೇರನು ದಕ್ಷ ದ್ವಾರದಿ ನೋಡಲು ಸಂಭಜೈನ ಪಾರ್ವತಿ ಶಿವರ ಮಹಾದೇವ. ಬ್ರಹ್ಮದತ್ತ ಸಭೆಗೆ ಕರೆದಾಗ ಋಷಿಮುನಿಗಳು ಕಿಂಪುರುಷರು ಗಣಾಧರರು ಸ್ವರ್ಗ ಲೋಕದಲ್ಲಿ ಕುಳಿತುಕೊಂಡು ಸಭೆ ನಡೆದಿತ್ತು. ಈ ರೀತಿಯ ಸಭೆ ನಡೆದಿರಬೇಕಾದಾಗ ಸಾಮಾನ್ಯವಾಗಿ ದೊಡ್ಡವರು ಬಂದ ತಕ್ಷಣ ಕಿರಿ ಎದ್ದು ಗೌರವ ಕೊಡ್ತಾರೆ. ಹಾಗೆ ಇಲ್ಲಿ ದಕ್ಷ ಬ್ರಹ್ಮನು ಬಂದಾಕ್ಷಣವೇ ಎಲ್ಲರೂ ಎದ್ದು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು. ಆದರೆ ಶಿವ ಮಾತ್ರ ಎದ್ದೇಳಲಿಲ್ಲ. ಕಾರಣ, ಶಿವನು ಪರಮಾತ್ಮನ ಸ್ವರೂಪನಾಗಿರುವುದರಿಂದ, ದಕ್ಷ ಬ್ರಹ್ಮ ಋಷಿಯಾಗಿರುವುದರಿಂದ ಆತ ಎದ್ದೇಳಲಾರದಕ್ಕೆ ಬಹಳ ಕೋಪಿತನಾದನು. ಮತ್ತು ದಕ್ಷ ಬ್ರಹ್ಮ ಯಾರು ಅಂದ್ರ ಸಾಕ್ಷಾತ್ ಪಾರ್ವತಿ ದೇವಿಯ ತಂದೆ, ಕನ್ಯಾ ಕೊಟ್ಟ ಮಾವ. ಆದ್ರೆ ವಿಶೇಷ ಏನಪ್ಪ ಅಂದ್ರೆ ಪ್ರೀತಿಯಿಂದ ಕನ್ಯಾದಾರ ಎರೆದಿದ್ದಿಲ್ಲ. ಪ್ರೀತಿಯಿಂದ ಕನ್ಯಾನ ಎರೆದ್ರೆ ಮಾವಾಳಿಗೆ ಜಗಳದ ಬಹಳ ಕಷ್ಟ. ಜಗತ್ತಲ್ಲಿ ಪ್ರಪ್ರಥಮ ಬಾರಿಗೆ ಪ್ರೇಮ ವಿವಾಹವಾಗಿದ್ದು ಯಾರದಪ್ಪ ಅಂದ್ರೆ ಪಾರ್ವತಿ ಮತ್ತು ಪರಮೇಶ್ವರರು. ಸಾಕ್ಷಾತ್ ಪಾರ್ವತಿಯೇ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಇಂತಹ ಗಿರಿಜಾಧರ ಚಂದ್ರಶೇಖರ ಪರಮಾತ್ಮನೇ ಬೇಕಂತೇಳಿ ಪರಿಪರಿಯಾಗಿ ತಂದೆಗೆ ಬೇಡಿಕೊಂಡು ಪರಮಾತ್ಮನ ಮದುವೆಯಾಗಿದ್ದ. ದಕ್ಷ ಬ್ರಹ್ಮ ಹೇಳಿದಂತ, ಅವನು ಏನದ ಸುಡುಗಾಡು ವಾಸಿ, ಅವ ಸತ್ತಿರುವ ಹೆಣದ ಬೂದಿಯನ್ನ ಮೈ ಮೇಲೆ ಹಚ್ಕೋತಾನ, ಗಜಚರ್ಮಾಂಬರ ಕೇಶರಾಶಿಯನ್ನು ಬಿಟ್ಟಿರ್ತಾನ. ಅಷ್ಟೇ ಅಲ್ಲ, ಹರಿದೋಗುವ ಹಾವನ್ನ ತಲೆ ಕಟ್ಕೊಂಡಿರ್ತಾನ, ಒಳಗೆ ಹಾಕೊಂಡಿರ್ತಾನ. ಭಿಕ್ಷುಕ. ಅವನ ಹತ್ರ ಏನೈತೆ ಅಂತ ನೀನು ಪ್ರೀತಿ ಮಾಡ್ದಿ ಅಂತ ಕೇಳಿದಾಗ ಪಾರ್ವತಿ ದೇವಿ ಹೇಳಿದ, ಏನು ಅಂದ್ರ ಆಕೆ ಆ ಲಯಕರ್ತನಾಗಿರ್ತಕ್ಕಂತಹ ಶ್ರೀಕೃಷ್ಣ ಶಿವನು ಅವನು ಅಸಾಮಾನ್ಯನ, ಅವನ ಶಕ್ತಿ ನಿನಗೆ ಗೊತ್ತಿಲ್ಲ. ಆತ ನಿರಾಡಂಬರ, ನಿರಾಧಾರ, ಆದರೂ ಕೂಡ ಸಕಲವನ್ನು ಕೂಡ ಸಂಹಾರ ಮಾಡತಕ್ಕಂಥ ಶಕ್ತಿ ಇದೆ. ಅವನಲ್ಲಿ ಧರ್ಮ ಇದೆ, ನಿಜ ಧರ್ಮ ಇದೆ. ಪರಮಾತ್ಮನಿರ್ತಕ್ಕಂಥ ಎಲ್ಲ ಹಾವನ್ನ ಹಾಕಿಕೊಳ್ಳಲಿಕ್ಕೆ, ಕಪೋಲ ಹಿಡಿದುಕೊಳ್ಳಲಿಕ್ಕೆ ಪ್ರತಿಯೊಂದಕ್ಕೊಂದು ಕಾರಣ ಇದೆ, ಪ್ರತಿಯೊಂದಕ್ಕೊಂದು ಇತಿಹಾಸ ಇದೆ. ಆ ಪರಮಾತ್ಮ ಯಾಕೆ ಭಿಕ್ಷಕನಾಗಿನಪ್ಪ ಅಂತ ಹೇಳಿದ್ರೆ, ಒಂದಾನೊಂದು ಕಾಲದಲ್ಲಿ ಅನುಸೂಯ ಅಂತಕ್ಕಂಥವ್ರು ವಿವಾಹವಾಗ್ಲಿಕ್ಕೆ ಹೋದಾಗ ಬ್ರಹ್ಮದೇವ ಪುರೋಹಿತನಾಗಿ ಬಂದಿದ್ದನು. ಈಗ ಹೆಂಗ ಸ್ವಾಮಿಯನ್ನ ಕರೆಸ್ತಾರೆ ಮದುವೆ ಕಟ್ಟುವಾಗ, ಹಾಗೆ ಬ್ರಹ್ಮದೇವ ಪುರೋಹಿತನಾಗಿ ಬಂದಾಗ ಆ ಬ್ರಹ್ಮದೇವ ಏನ್ ಮಾಡಿದಪ್ಪ ಅಂತಂದ್ರೆ ಅನುಸೂಯನನ್ನ ಕಾಮ ದೃಷ್ಟಿಯಿಂದ ನೋಡಿದನು. ಪ್ರೇಮದಿಂದ ನೋಡಿದ್ರೆ ಏನಾಗ್ತಿದ್ದಿಲ್ಲ, ಕಾಮ ದೃಷ್ಟಿಯಿಂದ ನೋಡುವ ನೋಟವನ್ನ ಪರಮಾತ್ಮ ನೋಡಿದನು.
ಅಲ್ಲ, ನಾನು ತಾಳಿ ಕಟ್ತಕ್ಕಂಥ ಕನ್ಯಾಗಿ ನೀನು ಕಾಮನದಷ್ಟು ನೋಡ್ತೀಯ ಅಂತ ಹೇಳಿ ಆತನ ಶಿರಚ್ಛೇದ ಮಾಡಿದನು. ಬ್ರಹ್ಮನ ಶಿರಚ್ಛೇದವಾದ ಕೂಡಲೇ ಬ್ರಹ್ಮನನ್ನ ಹತ್ಯೆ ಮಾಡುವುದು ಬಹಳ ಪಾಪ. ಇಂದ್ರನ ಹತ್ರ ಹೋಗಿ ಕೇಳಿದಾಗ ಅಂದ್ರಂತ, ನೋಡಪ್ಪ, ಪರಮಾತ್ಮನೇ ಆಗಿರ್ಲಿ ಯಾರೇ ಆಗಿರ್ಲಿ, ಪುರೋಹಿತರನ್ನ ಶಿರಚ್ಛೇದ ಮಾಡಿದೆಯಲ್ಲ, ಅವನ ಇನ್ನೊಂದು ತಲೆಯನ್ನ ನೀನು ಅನುಭವಿಸಲೇಬೇಕು ಅಂತ ಹೇಳಿ ನೀನು 7 ವರ್ಷಗಳ ಕಾಲ ಭಿಕ್ಷೆ ಮಾಡಿ ಜೀವನ ಮಾಡಬೇಕಂತ ಆಜ್ಞೆ ಮಾಡಿದಂತೆ ಇಂದ್ರ. ಹಾಗಾಗಿ ಅದಕ್ಕೋಸ್ಕರ ಭಿಕ್ಷಾಕನಾಗಿದ್ದಾನ ಆತ. ಈ ಸೃಷ್ಟಿಯನ್ನು ಲಯ ಮಾಡತಕ್ಕಂಥ ಶಕ್ತಿ ಇದಾನ. ಎಲ್ಲಿ ವಾಸವಾಗಿರ್ತಾರಂದ್ರೆ ಜಗತ್ತಿನ ಯಾರಿಗೂ ಬೇಡವಾಗಿರ್ತಕ್ಕಂತಹ ಸ್ಥಳ ಯಾವ್ದಪ್ಪ ಅಂದ್ರೆ ಸುಡುಗಾಡು. ಆದ್ರೆ ಯಾರೂ ತಪ್ಪಿಸ್ಕೊಳ್ಳಾರ್ತಕ್ಕಂಥ ಸ್ಥಳ ಸುಡುಗಾಡೆ. ಒಂದಲ್ಲ ಒಂದ್ ದಿವಸ ಪ್ರತಿಯೊಬ್ರು ಒಂದ್ ದಿವಸ ಅಲ್ಲಿ ಜೀವಂತರ ಹೋಗ್ಬೇಕು, ಸತ್ಮರಣ ಹೋಗಬೇಕು. ಆಗ ಇಡೀ ಜಗತ್ತಿಗೆ ಬೇಡವಾಗಿರ್ತಕ್ಕಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥವನು ವೈರಾಗ್ಯ ಮೂರ್ತಿ ಪರಮಾತ್ಮ ಅಂತ ಹೇಳಿ ಆ ಪಾರ್ವತಿ ದೇವಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ತನ್ನ ತಂದೆಯೊಂದಿಗೆ ವಾಗ್ವಾದವನ್ನ ಮಾಡಿ ಅಪೇಕ್ಷೆ ಪಟ್ಟು ಮದುವೆಯಾಗಿದ್ದಳು. ಇವತ್ತು ದಕ್ಷ ಬ್ರಹ್ಮ ಬರಬೇಕಾದಾಗ ಎದ್ದೆಲ್ಲದೆ ಇರತಕ್ಕಂತಹ ಅಳಿಯನನ್ನ ಕಂಡು, ಏನದು ಕೆಂಪಾದ ಕಣ್ಣು, ಆತನಲ್ಲಿರ್ತಕ್ಕಂತಹ ಸ್ಮಶಾನ ಬೂದಿಯನ್ನು ಪಡೆದುಕೊಂಡವನು, ಹಾವುಗಳನ್ನ ಕಂಠಾಭರಣವನ್ನಾಗಿ ಮಾಡಿಕೊಂಡವನು, ಕಾಮವನ್ನ ದಹಿಸಿ ಬೂದಿಯನ್ನಾಗಿ ಮಾಡಿಕೊಟ್ಟವನು, ಯಜ್ಞ ಯಾಗಾದಿಗಳಲ್ಲಿ ಹವಿಸ್ಸನ್ನು ಕೊಡಲಿಕ್ಕೆ ಬಂದಿರತಕ್ಕಂಥವನಿಗೆ ಈ ಭೂತ ಪ್ರೇತಗಳು ಆಗ್ಲಂತೇಳಿ ಶಾಪ ಕೊಡ್ಲಿಕ್ಕೆ ಶುರು ಮಾಡಿದನು. ಒಂದೇ ಒಂದು ಮಾತು, ಯಾಕಂದ್ರೆ ಬಂದು ಕೊಳ್ಳಿ ಎದ್ದಿದ್ದಿಲ್ಲ ಅನ್ನೋದು ಒಂದೇ ಕಾರಣ. ಅಂದ್ರೆ ವಿಚಾರ ಮಾಡ್ರಿ, ನಾನು ಅಂತಕ್ಕಂಥದ್ದು ದೇವಾದ ದೇವತೆಗಳಿಗೆ ಬಿಟ್ಟಿಲ್ಲ. ಮನುಷ್ಯನಿಗೆ ಏನು ಬಂದ್ರೆ ಬರಬಾರದು, ಅಹಂಕಾರ ಬರಬಾರದು. ಈ ದಕ್ಷ ಬ್ರಹ್ಮನಿಗೆ ಅಹಂಕಾರ ಬಂತು. ಅಳಿಯನಾಗಿರ್ತಕ್ಕಂಥ ಪರಮಾತ್ಮ ತುಚ್ಛ ಭಾವದಿಂದ ನೋಡಿದ. ಅವರಿಬ್ಬರ ನಡುವೆ ವಾದ ನಡೀತಾನೆ. ಏನು ವಾದ ಅಂತಂದ್ರೆ, ದಕ್ಷ ಬ್ರಹ್ಮನ ವಾದ ಏನಂದ್ರೆ, ಶರೀರ ಬಹಳ ಪವಿತ್ರವಾದದ್ದು, ಈ ಶರೀರದಿಂದಲೇ ಸ್ವರ್ಗಕ್ಕೆ ಹೋಗುವುದಂತ ದಕ್ಷ ಬ್ರಹ್ಮನ ವಾದ. ಈಶ್ವರ ಹೇಳ್ತಾನ, ಇಡೀ ಶರೀರವೆಲ್ಲವೂ ಕೂಡ ಆತ್ಮ ಸ್ವರೂಪವಾದದ್ದು, ಒಳಗಡೆ ಇರ್ತಕ್ಕಂಥ ಜೀವಾತ್ಮ ಹೊರಗೆ ಬಂದು ಕೂಡಲೇ ಶರೀರ ಯಾವುದಕ್ಕೂ ಕೆಲಸಕ್ಕೆ ಬರಂಗಿಲ್ಲ ಅನ್ನೋದು ಇವರ ವಾದ. ಅದು ಸಂಸ್ಕೃತದ. ನಾವು ನೀವು ಅರ್ಥ ಮಾಡ್ಕೊಂಡು ಹೇಳ್ಬೇಕಪ್ಪ ಅಂದ್ರೆ, ಈ ಮಾವಾಳಿಗೆ ಯಾಕೆ ಸಿಟ್ಟು ಬಂತಪ್ಪ ಅಂದ್ರೆ ಒಂದೇ ವಾದ. ಶರೀರ ಶ್ರೇಷ್ಠ ಅಂತ ದಕ್ಷ ಬ್ರಹ್ಮ ಅಂದ, ಇಲ್ಲ ಒಳಗಿರ್ತಕ್ಕಂಥ ಜೀವಾತ್ಮ ಶ್ರೇಷ್ಠ ಅಂತ ಈಶ್ವರ ಅಂದ. ಈ ಈಶ್ವರ ಮತ್ತು ದಕ್ಷ ಬ್ರಹ್ಮನ ಮಧ್ಯೆ ಅಂದ್ರೆ ಮಾವಾಳಿಯನ ಮಧ್ಯೆ ದ್ವೇಷ ಹುಟ್ಟಲಿಕ್ಕೆ ಶುರುವಾಯಿತು. ಅಲ್ಲಿರ್ತಕ್ಕಂಥವ್ರು ವಾದ ಮಾಡಿದರು, ಕಿಂಪುರುಷರು ಗಂಧರ್ವರನ್ನು, ನೋಡಪ್ಪ ಆತ ಗಜಚರ್ಮಾಂಬರ, ಈಶ್ವರ, ಚಂದ್ರಶೇಖರ, ಲೋಕಪಾಲಕ, ಎಲ್ಲರೂ ಭೂಲೋಕದಲ್ಲಿ ಅವನು ಪೂಜೆ ಮಾಡ್ತಾರ. ನಿಮ್ಮ ಮಳೆಯನ್ನು ಎದುರು ಹಾಕೋಬೇಡ, ನೀನು ಒಪ್ಕೊಂಡ್ಬಿಡು. ಇಲ್ಲ ಅಂದಂತ. ನಾನು ಮತ್ತೆ ಎಷ್ಟೇ ಯಜ್ಞ ಯಾಗಾದಿನ ಮಾಡಿದರೂ ಕೂಡ ನಾನು ಅವನು ಒಪ್ಪದಲ್ಲ ಅಂತ ಹೇಳಿ ದಕ್ಷ ಬ್ರಹ್ಮನಿಗೂ ಮತ್ತು ಪರಮಾತ್ಮನಿಗೂ ಬಹಳಷ್ಟು ವಾದಗಳು ನಡೀತಾ ಇದ್ದಾವೆ. ಆ ಎಲ್ಲ ವಾದ ನಂತರ ಅಂತಿಮ ಏನಪ್ಪಾ ಅಂತಂದ್ರೆ, ಅವನಿಗೆ ಒಂದು ದ್ವೇಷ ಭಾವನೆ ಬಂದ್ಬಿಡ್ತದೆ. ನಾನು ಹೇಗಾದರೂ ಮಾಡಿ ನಿನಗೆ ಅವಮಾನ ಮಾಡಬೇಕು ಅನ್ನೋ ಭಾವನೆಯಿಂದ ದಕ್ಷ ಬ್ರಹ್ಮ ಏನ್ ಮಾಡ್ತಾನ, ನಿರ್ಣಯ ತೆಗೆದುಕೊಳ್ತಾನ. ಯಾವುದು ಏನ್ ಮಾಡಬೇಕಪ್ಪ ಅಂತಂದ್ರೆ, ನಾನು ಮುಂದಿನ ದಿನಗಳಲ್ಲಿ ಯಜ್ಞವನ್ನ ಮಾಡುತ್ತೇನೆ, ಬಹುದೊಡ್ಡವಾಗಿರ್ತಕ್ಕಂತಹ ಯಜ್ಞವನ್ನ ಕೈಗೊಳ್ಳುತ್ತೇನೆ. ಆ ಇಡೀ ಸುರಲೋಕದಲ್ಲಿ ದೇವತೆಗಳೆಲ್ಲರೂ ಕೂಡ ಮೆಚ್ಚುವಂತಹ ಯಜ್ಞ ಮಾಡ್ತೀನಿ. ಸೂರ್ಯ ಚಂದ್ರನೇ ಗಾಬರಿ ಆಗಬೇಕು ಅಂತಹ ಯಜ್ಞವನ್ನ ಮಾಡಬೇಕು. ಹವಿಸ್ಸುಗಳನ್ನ ಸಮರ್ಪಣೆ ಮಾಡಬೇಕು. ನಿನ್ನಲ್ಲಿರುವ ಶಕ್ತಿ ಕುಗ್ಗಿಸಬೇಕು. ಲೋಕಖ್ಯಾತಿ ನಾನು ಆಗ್ಬೇಕಂತ ಹೇಳಿ ದಕ್ಷ ಬ್ರಹ್ಮ ಏನ್ ಮಾಡ್ತಾನಂತಂದ್ರೆ, ಒಂದು ಬೃಹತ್ ಆಗಿರತಕ್ಕಂಥ ಯಜ್ಞವನ್ನ ಕೈಗೊಳ್ತಾನೆ. ಈ ಒಂದು ಯಜ್ಞಕ್ಕೆ ಎಲ್ಲರನ್ನು ಕರೆದಿರ್ತಾನೆ. ಆಕಾಶದಲ್ಲಿ ಹೋಗ್ತಕ್ಕಂತಹ ಆ ಪುಷ್ಪಕ ವಿಮಾನದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಯಾಣವನ್ನ ಬೆಳೆಸಲಿಕ್ಕೆ ಶುರು ಮಾಡ್ತಾರ. ಆ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇರಬೇಕಾದಾಗ ಶಿವರ ಈ ಒಂದು ಕಥೆಯನ್ನ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಪುರಾಣ ಒಂದು ಗೀತೆಯನ್ನಂತ ನೋಡೋಣ. ಸಾಂಬದೇವ ಪಾರ್ವತಿ
ಬಾಗೆಂದು ಶರಣರ ಪಾದಕ್ಕೆ ಶಿರ ಹಚ್ಚಿ ಬಾಗೆಂದು ಮರೆತು ಸಾವಿರ ತಪ್ಪು ಕರೆದು ಬೋಧಿಸುವಂತ ಮರೆತು ಸಾವಿರ ತಪ್ಪು ಕರೆದು ಬೋಧಿಸುವಂತ ಗುರು ಬೇಗ ತಂಗಿ ಗುರು ಬೇಗ ಗುರು ಬೇಗ ತಂಗಿ ಗುರು ಬೇಗ. ತಂಗಿನಿ ಕೇಳಮ್ಮ ಅಂಗದ ಮೇಲಿರುವ ಅಂಗದ ಮೇಲಿರುವ ತಂಗಿನಿ ಕೇಳುವ ಅಂಗದ ಮೇಲಿರುವ ತಂಗಿನಿ ಕೇಳುವ ಅಂಗದ ಮೇಲಿರುವ ಲಿಂಗ ಪೂಜೆಯ ಮಾಡಿ ಗುಂಗು ಹಿಡಿಸುವಂತ ಲಿಂಗ ಪೂಜೆಯ ಮಾಡಿ ಲಿಂಗ ಪೂಜೆಯ ಮಾಡಿ ಗುಂಗು ಹಿಡಿಸುವಂತ ಗುರು ಬೇಗ ತಂಗಿ ಗುರು ಬೇಗ ಗುರು ಬೇಗ ತಂಗಿ ಗುರು ಬೇಗ. ದೇಶದೊಳು ಬೆಳಕಾಗಿ ಎಸೆಯುತ್ತಲೀ ನಮ್ಮ ದೇಶದೊಳು ಬೆಳಕಾಗಿ ಎಸೆಯುತ್ತಲೀ ನಮ್ಮ ಹಸನಾದ ಸದ್ಗುರು ಗುರು ಸಿದ್ಧಲಿಂಗರಂತ ಹಸನಾದ ಸದ್ಗುರು ಗುರು ಸಿದ್ಧಲಿಂಗರಂತ ಗುರು ಬೇಗ ತಂಗಿ ಗುರು ಬೇಗ ನಿನ್ನ ಶಿರದಲ್ಲಿ ಕರವಿಟ್ಟು ಗಿರಿಜಾದೇವಿಯ ಮಾಡುವ ಗುರು ಬೇಗ ತಂಗಿ ಗುರು ಬೇಗ ತಂಗಿ ಗುರು ಬೇಗ ತಂಗಿ ಗುರು ಬೇಗ. ಸಂಭಜೈ ನಮ ಪಾರ್ವತಿ ಶಿವ ಹರ ಹರ ಮಲ್ಲೇಶ್ವರ ಮಹಾರಾಜಗೆ. ಪರಮಾತ್ಮನ ಮೇಲೆ ದ್ವೇಷ ಭಾವ ಇಟ್ಟುಕೊಂಡಿರತಕ್ಕಂತಹ ದಕ್ಷನು ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನೆ. ಇಡೀ ದೇವಲೋಕದ ಎಲ್ಲರನ್ನೂ ಕೂಡ ಆಹ್ವಾನಿಸಿದ್ದಾನೆ. ಆಗಿನ ಕಾಲದಲ್ಲಿ ಯಜ್ಞ ಮಾಡುವುದು ಬಹಳ ಪುಣ್ಯಕರ ಇರ್ತಕ್ಕಂಥ ಕಾರ್ಯ. ಬಂದಿರತಕ್ಕಂಥವ್ರಿಗೆ ಬೇಡಿದ್ದೆಲ್ಲ ಕೊಡ್ತಾ ಇದ್ರು. ಆ ಒಂದು ಯುಗದಲ್ಲಿ ಸತ್ಯಯುಗ ಅಂತ ಕರಿತೀವಲ್ಲ, ವಜ್ರ ವೈಢೂರ್ಯ, ನಾವೇನಿಗೆ ಬಟ್ಟಿ ಕೊಡ್ತೀವಲ್ಲ ಹಂಗೆ ವಜ್ರ ವೈಢೂರ್ಯ ಕೊಡ್ತಿದ್ರು ಗೌರವಾರ್ಥಕವಾಗಿ. ಹಾಗಾಗಿ ಆ ದಕ್ಷ ಯಜ್ಞ ಮಾಡತಕ್ಕಂಥ ಅಶ್ವಮೇಧ ಯಾಗಕ್ಕೆ ಜಗತ್ತಿನ ಎಲ್ಲರನ್ನೂ ಆಹ್ವಾನ ಮಾಡಿದ್ದ. ಶ್ರೇಷ್ಠ ಬೃಹಸ್ಪತಿಗಳು ಗೌರವ ದೀಕ್ಷೆಯನ್ನು ಪಡೆದುಕೊಳ್ಳಿಕ್ಕೆ ಬಂದಿದ್ದರು. ಗಂಧರ್ವರು, ದೇವಾನುದೇವತೆಗಳು, ಬ್ರಹ್ಮನು ಪುರೋಹಿತನಾಗಿದ್ದನು, ಇಂದ್ರನು, ಚಂದ್ರನು, ಸೂರ್ಯನು, ಸೌಮ್ಯನು, ಕುಜನು, ನವಗ್ರಹಗಳೆಲ್ಲವೂ ಕೂಡ ಅಲ್ಲಿ ಹಾಜರಿದ್ದವು. ಮಿತಶ್ರೋತಿನಾಗಿರ್ತಕ್ಕಂತಹ ಅಗ್ನಿ, ವಾಯು, ವರುಣ, ಅಶ್ವಿನಿ ದೇವತೆಗಳು, ಗರುಡರು, ಗಂಧರ್ವರು, ಕೇಚರು, ಕಿನ್ನರು, ಕಿಂಪುರುಷರು ಎಲ್ಲರೂ ಕೂಡ ಅದಕ್ಕೆ ಆಹ್ವಾನವನ್ನಿಟ್ಟಾಗ ಅಷ್ಟೇ ಅಲ್ಲ, ಗೌತಮ, ವ್ಯಾಸ ಮಹರ್ಷಿಗಳು, ಕಶ್ಯಪ ಮಹರ್ಷಿಗಳು, ಜಮದಗ್ನಿ ಮಹರ್ಷಿಗಳು, ಆಂಗೀರಸ, ಭರದ್ವಾಜ, ಜಮದಗ್ನಿ, ಅತಿಪುತ್ರ, ಶೈಲಪುತ್ರ, ಕೌಶಿಕ, ರಾಕ್ಷಸ ಮೊದಲಾಗಿರ್ತಕ್ಕಂತಹ ಎಲ್ಲರನ್ನೂ ಕೂಡ ಹೆಸರಿಟ್ಟು ಆಹ್ವಾನಿಸಿದ್ದ. ಆದರೆ ದಕ್ಷ ಬ್ರಹ್ಮ ಮಗಳನ್ನು ಮಾತ್ರ ಕರೆದಿದ್ದಿಲ್ಲ. ಮಗಳಿಗೆ ಆಹ್ವಾನವಿಲ್ಲದೆ ಇರತಕ್ಕಂಥದ್ದು ಬಹಳ ಖೇದಕರವಾದ ಸಂಗತಿ. ಪರಮಾತ್ಮನಿಗೆ ಗೊತ್ತಿತ್ತು ನಮ್ಮ ಮಾವ ನಮ್ಮನ್ನ ಕರೆಯಂಗಿಲ್ಲ ಅಂತ ಹೇಳಿ. ಆದ್ರೆ ಅಳಿಯನ ಮನಸ್ಸು ಸುಮ್ ಕುಂದಿರಬಹುದು, ಆದ್ರೆ ಮಗಳ ಮನಸ್ಸು ಸುಮ್ ಕುಂದ್ರಂಗಿಲ್ಲ. ಆಕಾಶದಲ್ಲಿ ಪುಷ್ಪಯಾನವಾಗಿ ಹೋಗ್ತಾ ಇರಬೇಕಾದಾಗ ಆ ಎಲ್ಲ ದೇವಾನುದೇವತೆಗಳ ದಂಪತಿಗಳು ಹೋಗುವಾಗ ವಜ್ರ ವೈಢೂರ್ಯ ಕೆಳಗೆ ಬಿದ್ದುವರು. ಏನಿದು ಲಕ್ಷಣ? ಸುಮುಹೂರ್ತದಲ್ಲಿ ಎಲ್ಲಿ ಹೊರಟಿದ್ದಾರೆ ಅಂತ ಹೇಳಿ ತಡೆದು ಕೇಳಿದಂತ ದ್ರಾಕ್ಷಾಯಿಣಿ, ಇಲ್ಲ ನಿಮ್ಮ ತಂದೆಯಾಗಿರ್ತಕ್ಕಂತಹ ದಕ್ಷ ಬ್ರಹ್ಮ ಯಜ್ಞೆಯನ್ನ ಮಾಡ್ತಾ ಇದ್ದಾನೆ, ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ದಾನೆ, ನಮ್ಮನ್ನೆಲ್ಲರನ್ನೂ ದಂಪತಿ ಸಮೇತ ಬರಲಿಕ್ಕೆ ಹೇಳಿದ್ದಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಹೋಗಲು ಸಿದ್ಧರಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ದ್ರಾಕ್ಷಾಯಣಿಗೆ ಹೊಟ್ಟೆ ಕಲಿಸಿದಂಗಾಯ್ತಂತೆ. ಎಂಥ ವೈಪರೀತ್ಯ! ಹಡೆದ ಮಗಳು ನಾನಿಲ್ಲಿದ್ದೀನಿ, ನನಗೊಂದು ಮಾತು ಕರಿಬಹುದಾಗಿತ್ತು,
ಆದರೂ ಯಾಕೋ ಕರೆದಿಲ್ಲ. ಆದ್ರೆ ಏನು ಮಾಡಬೇಕು, ಹೊಟ್ಯಾಗ ಸಂಕಟ ಕೇಳಬೇಕಲ್ಲ, ಕಳ್ಳು ನಮ್ಮ ತಂದೆ ಮಾಡ್ತಕ್ಕಂಥ ಯಜ್ಞಕ್ಕೆ ನಾವು ಹೋಗಬೇಕು ಅಂತ ಹೇಳಿ ನಿರ್ಣಯ ಮಾಡಿದಿಲ್ಲ. ಆದರೆ ಅವಳಿಗೂ ಗೊತ್ತಿತ್ತು ಏನು ಅಂತಂದ್ರೆ ಪರಮಾತ್ಮ ಇದಕ್ಕೆ ಒಪ್ಪಂಗಿಲ್ಲ ಅಂತ ಹೇಳಿ. ಆದಿಶಕ್ತಿ ಪರಾದೇವತೆ ಆಗಿದ್ರೂ ಕೂಡ ಗಂಡ ಹೆಂಡರು ಹೆಂಗಿರಬೇಕು ಅನ್ನೋದನ್ನ ಪಾರ್ವತಿ ಮತ್ತು ಪರಮೇಶ್ವರ ನೋಡಿ ಕಲಿಬೇಕಂತ. ಈ ಪುರಾಣದಿಂದ ನಾವೇನು ಕಲಿಬೇಕಪ್ಪ, ಮುದಿಮಲ್ಲೇಶ್ವರ ಪುರಾಣ ಕೇಳಿದ ಮೇಲೆ ಮನೆಗೆ ಒಟ್ಟ ಗಂಡ ಹೆಂಡತಿ ಜಗಾಡಬಾರದು. ಶಾಸ್ತ್ರಕಾರ ಹೇಳ್ತಾನ ಉಪದೇಶವನ್ನು ಹೆಂಗೆ ಮಾಡಬೇಕಂದ್ರೆ 3 ರೀತಿ ಮಾಡಬೇಕಂತ. ರಾಜಶೇಖರ ಕವಿ ಹೇಳ್ತಾನೆ, ಮೊನ್ನೆದ್ದು ರಾಜೋಪದೇಶ ಅಂದ್ರೆ ರಾಜ ಹೆಂಗ್ ಉಪದೇಶ ಮಾಡ್ತಾನಪ್ಪ ಅಂತಂದ್ರ ಸೈನಿಕರಿಗೆ ಉಪದೇಶ ಮಾಡೋದು ಹೆಂಗಪ್ಪ ಅಂದ್ರೆ ನಾಳೆ ಯುದ್ಧಕ್ಕೈತಿ ಬರ್ಬೇಕಂದ್ರೆ ಬರ್ಬೇಕು, ಎರಡನೇ ಮಾತಿಲ್ಲ, ಇನ್ನೊಂದು ಮಾತಾಡಂಗಿಲ್ಲ, ಅದಕ್ಕೆ ರಾಜೋಪದೇಶ ಅಂತ ಕರಿತೀವಿ. ನೀ ಎರಡನೇದು ಮಿತ್ರೋಪದೇಶ ಅಂತಂದ್ರ ಸ್ನೇಹಿತನನ್ನ ತಿಳ್ಕೊಂಡು ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ನಡೀತೈತಿ. ಅದಕ್ಕಿಂತಲೂ ಬಹಳ ಉಪಯುಕ್ತವಾಗಿರ್ತಕ್ಕ ಉಪದೇಶ ಯಾವ್ದಪ್ಪ ಅಂದ್ರೆ ಕಾಂತೋಪದೇಶ ಅಂತ. ಅಂದ್ರೆ ಯಾವಾಗಲೂ ಕೂಡ ಕಾಂತಿ ಅಂದ್ರೆ ಹೆಂಡತಿ, ಕಾಂತಿ ಹೆಂಗ್ ಉಪದೇಶ ಮಾಡಬೇಕಪ್ಪ ಅಂತಂದ್ರ ಬೆಣ್ಣೆಗಿನ ಕೂಲ್ ತೆಗೆದಂಗೆ ಇರಬೇಕಂತ. ಅದು ಸ್ತ್ರೀಯರಿರ್ತಕ್ಕಂಥ ಶಕ್ತಿ. ಅದು ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ ಕಾಂತೋಪದೇಶ ಹೇಳಿರಬೇಕು, ಹೇಳಲಾರ್ದಂಗೆ ಇರಬೇಕು. ಈಗ ಏನಾರ ಗಂಡನ ಕೂಡ ಕೆಲಸ ಆಗ್ಬೇಕಂದ್ರ ಗಂಡ ಆಫೀಸಿಂದ ಬಂದ ಕೂಡಲೇ ಆತನಿಗೆ ಒಂದು ತೆಮ್ಮಿ ನೀರು ಕೊಟ್ಟು ಯೋಗಕ್ಷೇಮ ಕೇಳಿ ಮಣಿ ಹಾಕಿ ಕುಂದ್ರಿಸಿ ತಾಟ ಮುಂದಿಟ್ಟು ತೆಂಬಿಗೆ ತುಂಬ ನೀರಿಟ್ಟು ನಿಧಾನ ಹೇಳ್ತಾಳಂತ. ಏನಂತ? ಬಿಸಿ ಬಿಸಿ ಅನ್ನ ಸರಿಸಿ, ರೀ ಇವತ್ತು ಎದುರು ಮನೆಯವರು ಚಲೋ ಫ್ರಿಡ್ಜ್ ತಂದಾರ. ನಿಧಾನ ಸಾರು ಹಾಕ್ತಾಳಂತ. ರೀ ಇವತ್ತು ಪಕ್ಕದ ಮನೆಯವರು ವಾಷಿಂಗ್ ಮಿಷಿನ್ ತಂದಾರ. ಅಂದ್ರೆ ಅರ್ಥ ಏನಂತಂದ್ರೆ ಸುಮ್ಮನೆ ಮುಕ್ಕಬೇಡಪ್ಪ, ನಾಳೆ ತಂದು ನಮ್ಮ ಮನೆಗೆ ಅವನ್ನ. ಇದಕ್ಕೆ ಕಾಂತೋಪದೇಶ ಅಂತ ಇದೆ. ಇದು ಬದುಕುವ ಕಲೆ. ಇದು ಇವತ್ತಿನ ದಿನಮಾನಗಳಲ್ಲಿ ಏನಾಗ್ತಾ ಇದಾವತ್ತಂದ್ರೆ ಪಾರ್ವತಿ ಪರಮೇಶ್ವರನ ಫೋಟೋ ನೋಡ್ತಾರೆ ಖರೆ, ಇವ್ರು ಹಂಗಿರಂಗಿಲ್ಲ. 1 ವರ್ಷ ಕಳೆದಿರಂಗಿಲ್ಲ, 2 ವರ್ಷ ಕಳೆದಿರಂಗಿಲ್ಲ, ಸೀದಾ ಕೋರ್ಟಿಗೆ. ಏನು ನೀ ನನಗೆ ಬೇಡ, ನಿನಗೆ ಬೇಡ. ಯಾಕೆ ಹಂಗಾಗುತ್ತಪ್ಪ ಅಂತಂದ್ರೆ ಕಾಂತೋಪದೇಶ ಮಾಡುವ ಕಲೆಯನ್ನ ಹೆಣ್ಣುಮಕ್ಕಳಿಗೆ ಗೊತ್ತಿರಬೇಕಂತ. ಎಂತಹ ಕೋಪಿಷ್ಠನಾದ ಪುರುಷನಾಗಿದ್ರೂ ಕೂಡ ಸ್ತ್ರೀಯರ ಲಲನೆಗೆ, ಸ್ತ್ರೀಯರ ಮಾಧುರ್ಯಕ್ಕೆ ಒಲಿಯದೇ ಇರ್ತಕ್ಕಂಥ ಪುರುಷನ ಈ ಜಗತ್ತಿನಾಗಿಲ್ಲ. ಆದ್ರೆ ಅವನಿಗೆ ಆಗಿರಂಗಿಲ್ಲ. ನಾವು ಏನ್ ಮಾಡ್ತಾವಪ್ಪ ಅಂದ್ರೆ ಒಳ್ಳೆ ಸರ್ವತ್ನ ಫೋನ್ ಹಚ್ಚಿಬಿಡೋ. ಈಗ ಹೆಂಗ ದ್ರಾಕ್ಷಾಯಣಿ ಎಷ್ಟು ನಯವ ಮಾಡೋದು ಮುಂದೆ ನೋಡೋ. ಇವ್ರೇನ್ ಮಾಡೋ 12-1 ಗಂಟೆ ಫೋನ್ ಹಚ್ಚೋದು, ನಾವು ಊರಿಗೆ ಹೋಗ್ತೀವಿ, ನಾನು ಮುಗಿದೋಯ್ತಿಲ್ಲ. ನಿಮ್ಗೆ ತಲೆ BP ಏರ್ಬಿಟ್ಟಿರ್ತಾವ. ಎದಕ್ಕೆ ಹೋಗ್ತೀವಿ ಊರಿಗೆ? ಇಲ್ಲ ನಮ್ಮ ಮನೆ ನಾವು ಫೋನ್ ಹಚ್ಚಿದ್ವಿ. ಇವಾಗ ಫೋನ್ ಹಚ್ಚಿದ್ರೆ ಹೋಗ್ಬಿಡದ ನೀನು? ಇಲ್ಲಿ ನಮ್ಮ ಮನೆ ಹೋಗ್ಕೋತಾರ. ಶುರು ಜಗಳ, ನಂದು ಬೇರೆ ನಿಂದು ಬೇರೆ. ಈ ಗಂಡ ಹೆಂಡರ ಮಧ್ಯೆ ಏನಿರಬಾರ್ದಪ್ಪ ಅಂದ್ರೆ ನಾನು ಅನ್ನೋದಿರಬಾರ್ದು. ಕೆಲವು ಬಾರಿ ಗಂಡ ಸೋಲಬೇಕು, ಕೆಲವು ಬಾರಿ ಹೆಂಡತಿ ಸೋಲಬೇಕು. ಅಸ್ತ್ರಗಳು ಬೇಕಾಗಿಲ್ಲ ಗಂಡನ ಸೋಲಿಸಲಿಕ್ಕೆ, ನಯವಾದ 4 ಮಾತ್ರ ಇರಬೇಕು. ಸದ್ಗೃಣಿಯ ಲಕ್ಷಣ ಏನಪ್ಪಾ ಅಂತಂದ್ರೆ ಗಂಡ ಹೊರಗೆ ಹೋಗುವಾಗ ಎಲ್ಲಿಗೆ ಹೋಗ್ತಿ ಅಂತ ಕೇಳಬಾರ್ದು. ಮತ್ತ ಗಂಡ ತಡವಾಗಿ ಬಂದಾಗ ಯಾಕೆ ತಡ ಅಂತ ಕೇಳಬಾರ್ದು. ಬಂದು ಕೂಡಲೇ ಕೇಳಬಾರ್ದು, ಆಮೇಲೆ ಎಲ್ಲ ಹೇಳ್ತಾರ ಅವರು. ಸ್ವಲ್ಪ ನಯವಾಗಿ ಮಾತಾಡೋದು ಕಲಿಬೇಕು. ಕೋಪವನ್ನು ಕಡಿಮೆ ಮಾಡ್ತಕ್ಕ ಶಕ್ತಿ ಆಗಲಿ ಹೆಣ್ಮಕ್ಳಿಗೆ ಇರುತ್ತೆ. ಅದ್ರ ದುರದೃಷ್ಟ ಏನಾಗಿದೆ ಇವತ್ತಂದ್ರೆ ಬಹಳ ದಾಂಪತ್ಯಗಳು ಅಲ್ಲಿ ಹೇಳ್ತಾರ ಪುರೋಹಿತರು ವಿವಾಹ ಮಾಡುವಾಗ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ ನಾತಿ ಚರಂ ಅಂತ ಅದು ಕೊಟ್ಟಿರ್ತಾರೆ. ಪುರೋಹಿತ ಮಂತ್ರ ಹೇಳೋ ಕರೆಕ್ಟ್ ಹೇಳ್ತಾನವ. ಸಾವಧಾನಂ ಸುಲಗ್ನ ಸಾವಧ. ನೋಡಪ್ಪ, ಸಮಾಧಾನದಿಂದಿರು, ನಿನ್ನ ಜೀವನದ ಒಬ್ಬಕ್ಕೆ ಬರ್ತದಾಳ, ಆಕೆ ಕೋಪ ನಿಂದ ಅನ್ಕೋಬೇಕು, ಆಕೆ ಸರ್ವಸ್ವ ಅಂತಿರೋ ಇಲ್ಲಿ ಮೇಳ ಓದಿ ಬಿಡ್ತಾರ. ಆ ಮೇಳದಾಗ ಗಲಾಟೆ, ಪುರೋಹಿತರ ಮಂತ್ರ ಕೇಳಂಗಿಲ್ಲ, ಅರ್ಥಂದು ಮೊದಲೇ ಕೇಳಂಗಿಲ್ಲ. ಅದ್ರ ಫೋಟೋಗ್ರಾಫರ್ ಮುಂದೆ ನಿಂತು ಬಿಟ್ಟಿರ್ತಾನ, ಎಲ್ಲಿ ಸ್ಮೈಲ್ ಅಂತ ಅವ ಅಂತಿರ್ತಾನ. ಆ ಸ್ಮೈಲ್ ಅಲ್ಲಿ ಕೊಟ್ಟು ಬಿಟ್ಟಿರ್ತಾರ. ಆಮೇಲೆ ಗೊತ್ತಾಗ್ತ ಶುರುವಾತ 1 ವರ್ಷ ಆಗಿರಂಗಿಲ್ಲ, ಜಗಳ, ಕೋರ್ಟಿ ಕೇಸ್. ಎದಕ್ಕೆ ಕೇಸು? ಡೈವರ್ಸ್. ಯಾಕ? ಹೆಂಡತಿ ಬೇಡ. 6 ತಿಂಗಳ ಕೇಸ್ ನಡೀತೈತಿ. ಅವ ಜಡ್ಜಿಮೆಂಟ್ ಕೇಳ್ತಾನ ಕೋರ್ಟ್, ಏನು ಎದಕ್ಕೆ ಜಗಾಡಿ ಬಂದಿರಿ ನೀವು? ಏನಿಲ್ರಿ, ಮದುವೆ ಆದ್ಮೇಲೆ ಹೊಸದಾಗಿ ಒಂದು 2-3 ವರ್ಷ ಆಗೈತಿ. ನಾನೇನ್ ಅಂದೆ ಅಂದ್ರ ಪೇಸ್ಟ್ ಹಲ್ ತಿಕ್ಕೋ ಪೇಸ್ಟ್ ಇರ್ತಲ್ಲ, ಹಿಂದಿಂದ ಹೆಚ್ಚಿಕ್ಬೇಕಂತ ನಾ ಅಂದೆ. ಹೆಂಡತಿ ಅಂದು ಹಿಂದಿಂದ ಹೆಚ್ಚಿಕ್ಬೇಕಂತ. ಗಂಡ ಅಂದ ಹೇಳಿಲ್ಲ, ನೀನ್ ತಿಳಿಯಂಗಿಲ್ಲ, ತಲೆಯೆಲ್ಲ ಮಾಡಿಲ್ಲ, ಮುಂದೆ ಹೆಚ್ಚಿಕ್ಬೇಕಂತ ಅವ ಅಂದ. ನನ್ನ ಮಗ ಸಣ್ಣದಿತ್ತು, ಅವ ಏನಂದ್ರೆ ಇಲ್ಲಪ್ಪ ನಡು ಹೆಚ್ಚಿಕ್ಬೇಕಂತಂದ್ರು. ಇಷ್ಟಕ್ಕೆ ಜಗಳ.
ನೀನು ತಿಳಿಯಿಲ್ಲ ಅಂತ ಯಾವಾಗ ಅಂದಿಯಲ್ಲ, ಮುಗಿದಿತ್ತು, ನೀನು ಬೇಡ, ನೀನು ಬೇಡ, ನಾನು ಬೇಡ. ಕೋರ್ಟ್ನ ಜಗಳ 6 ತಿಂಗಳ. ಜಡ್ಜ್ ಏನ್ ಮಾಡ್ತಾನ, 3 ಪೇಸ್ಟ್ ತಗೊಂಡೋರಿ ಎಲ್ಲಿ ಬೇಕಲ್ಲಿ ಇಚ್ಕೊಂಡ್ಬಿಡ್ರಿ ಅಂದ್ಬಿಡ್ತಾನ. ಅಂದ್ರೆ ಹೇಳಕ್ ಕಾರಣ ಏನಂದ್ರೆ, ಇದು ಸಣ್ಣ ಜಗಳ ಆದ್ರೂ ಕೂಡ ಸಣ್ಣ ಜಗಳ. ದಾಂಪತ್ಯ ಜೀವನ ಏನ್ ಹೇಳ್ಕೊಡ್ತಾರ ನಮ್ಮಲ್ಲಿ ಅಂದ್ರೆ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಬದುಕಿ ಬಾಳಿರ್ತಕ್ಕಂಥ ಪುರಾಣದಲ್ಲಿ ಹೇಳ್ತಾರ, ಆದಿಶಕ್ತಿ ಪರಾದೇವಿ ಆಗಿರ್ತಕ್ಕಂಥ ದ್ರಾಕ್ಷಾಯಿಣಿ ಪರಮಾತ್ಮ ಹತ್ರ ಹೋಗ್ತಾಳ, ಹೋಗಿ ಬಹಳ ನಯವಾಗಿ ಮಾತಾಡ್ತಾಳಂತ. ನವರತ್ನ ಖಚಿತವಾಗಿರತಕ್ಕಂಥ ಅಂಬರ ಹುಟ್ಟಿರ್ತಕ್ಕಂಥ ದಾಕ್ಷಾಯಿಣಿ ದೇವಿ ತತ್ಕ್ಷಣದಲ್ಲಿ ಸಾಕ್ಷಾತ್ ಜಗನ್ನಾಥನ ಬಳಿ ಹೋಗಿ, ನಿಮ್ಮ ಮಾವನವರು ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದಾರೆ, ನಿಮಗೆ ತಿಳಿದಿಲ್ಲವೇ? ಪರಮಾತ್ಮನಂತ ಗೊತ್ತು ಗೊತ್ತಂದ ಕೂಡಲೇ ಮತ್ತ ತಾವು ಹೋಗಂಗಿಲ್ಲ ಅಂತ ಎಲ್ಲಾ ಗಂಡ ಹೆಂಡತಿ ನೋಡೋದು ಜಗಳ ಇಲ್ಲಪ್ಪ, ಫಸ್ಟ್ ಬರೋದು ತವ್ರ ಮನೆಗೆ ಹೋಗುವಾಗ ಎಲ್ಲೇ ತಿರುಗಿದ್ರೆ ಚಂದಿಲ್ಲ, ತವ್ರ ಮನೆ ಕೂಡ ಬೆಂಕಿ ಆಗ್ಬಿಡ್ತಾರೆ. ಯಾವ್ದಾರ ಕಾರ್ಯಕ್ರಮ ಇತ್ತು ಅನ್ಕೋ, ಇವ್ರು ಹೆಣ್ಮಕ್ಳು ಹಂಗೆ ಫೋನ್ ಮಾಡಿ, ನಮ್ಮಪ್ಪ ಫೋನ್ ಮಾಡಿದ್ದ ಕರ್ಯಾಕ್ ಬರ್ತಾನಂತ, ನೀವು ಕಳಿಸಿದ್ರ ನಾವು ಓದ್ತೀನಿ ಇಷ್ಟ ಅಂದ್ಬಿಟ್ರೆ ಮುಗಿದೈತಿ. ಗಂಡ್ಮಕ್ಳು ಆಲ್ರೆಡಿ ಹಾಕೋಗ್ಬಿಡ್ತಾರ. ನನ್ನ ಹೆಂಡತಿ ಕೇಳಿ ನಾ ಕಳಿಸಿದ್ರು ಓದ್ತಾರ, ಇವ್ರು ಹಂಗ ಅನ್ನಂಗಿಲ್ಲ, ನಾವು ಓದ್ತೀವಿ ನೀ ಬಂದ್ರ ಬಾ, ಬಿಟ್ರು ಬಿಡು, ನಾ ಕಳ್ಸಂಗಿಲ್ಲ ತಾವ ಅಂತ ನಾವು ಇಲ್ಲೇ ಸುರೋ ಜಗಳ. ಅದಕ್ಕ ಪರಮಾತ್ಮ ಬಹಳ ಸಾನಿಯಿಂದ ಕೇಳಿದ, ಅವನ್ನ ಎಷ್ಟೇ ಕೋಪನಾಗಿದ್ರು ಕೂಡ ದ್ರಾಕ್ಷಾಯಿಣಿ ದೇವಿ ಹೇಳ್ತಾಳಂತ, ಏನು ಅಂತಂದ್ರೆ, ನಾನು ನಮ್ಮ ತಂದೆ ಅಶ್ವಮೇಧ ಯಾಗವನ್ನು ಮಾಡೋದನ್ನ ಕೇಳೀನಿ, ಬಹಳ ಜನ ಹೊಂಟಿದ್ರು, ಮತ್ತ ತಾವು ಅಪ್ಪಣೆ ಕೊಟ್ರ ನಾನು ಹೋಗ್ತೀನಿ ಅಂತ ದ್ರಾಕ್ಷಾಯಿಣಿ ಬಹಳ ನಯವಾಗಿ ಕೇಳಿದ್ರು. ಮಾತಾಡೋದ್ರಲ್ಲಿ ಇರ್ತದೆ, ಅಷ್ಟು ನಯವಾಗಿ ಮಾತಾಡಿದ ಕೂಡಲೇ ಪರಮಾತ್ಮ ಶಿವನ್ನ ಎಷ್ಟೇ ಕೋಪೋದ್ರಿಕನಾಗಿ ಅಂದಂತ, ನೋಡು, ಕರೆಯೋದ್ರ ಮನೆಗೆ ಹೋದ್ರ ಸಜ್ಜನರಿಗೆ ಗೌರವ ಸಿಗುವುದಿಲ್ಲ. ಇಲ್ಲ ಎಲ್ಲಾ ವೇದಶಾಸ್ತ್ರ ಹೇಳ್ಯಾವ, ಏನಂದ್ರ ತಂದೆಯ ಮನೆಗೆ, ಗುರುವಿನ ಮನೆಗೆ, ರಾಜನ ಮನೆಗೆ ಕರೆಯದರೂ ಕರೆಯದಿದ್ದರೂ ಕೂಡ ಹೋಗುವುದು ಸಮ್ಮತ. ಯಾಕೆ ಅಂದ್ರ ತಂದೆ ಎಂದೂ ಕೂಡ ಮಗಳನ್ನು ಧಿಕ್ಕರಿಸಬಾರದು. ಸಾಕ್ಷಾತ್ ಮಗಳು ಅಂದ್ರೆ ಮನೆಯ ಸರಸ್ವತಿ ದೇವಿ ಇದ್ದ ಹಾಗೆ. ಆದ್ರೆ ನಮ್ಮ ಸಂಪ್ರದಾಯ ಹೇಳೋದೇನಪ್ಪ ಅಂದ್ರೆ, ಮಗಳು ಏನೇ ಇದ್ರೂ ಕೂಡ, ಎಂತ ಕಷ್ಟ ಬಂದಾಗ್ಯೂ ಕೂಡ ಅವಳನ್ನ ಒಂದು ವರ್ಷಕ್ಕೊಂದ್ಸಾರಿ ಕರ್ಕೊಂಡು ಬಂದು ಗೌರವಿಸುವುದು ನಮ್ಮ ಧರ್ಮ. ಅಂತ ತಂದೆ ಜಗತ್ತಿನ ಇರಬೇಕಂದ್ರೆ ನಮ್ಮ ಪುರಾಣದ ಸಂಕೇತ. ಅದಕ್ಕೆ ಹೇಳ್ತಾಳ, ವೇದ ಶಾಸ್ತ್ರ ಬರೆದಿಟ್ಟಾವ ಏನಂತ, ತಂದೆ ಕರೆಯದಿದ್ರೂ ಕೂಡ ಹೋಗಬಹುದು. ಅದ್ರ ಅರ್ಥ ಏನಂದ್ರ, ನಾನು ಹೋಗ್ತೀನಿ, ನೀ ಬಂದ್ರ ಬಾ, ಬಿಟ್ರು ಬಿಡ ಅಂತ ಹೇಳಿದಂಗ. ಕರೆದಂಗೆ ಅಳಿಯ ಹೋಗಬಾರದು, ಅದ್ರ ಮಗಳು ಹೋಗ್ಬೋದಲ್ಲ ಅಂತ ಹೇಳಿ ದ್ರಾಕ್ಷಾಯಿಣಿ ಹೇಳಲಿಕ್ಕೆ ಶುರು ಮಾಡ್ತಾಳ. ಅವಾಗ ಪತಿದೇವಿರಾಗಿರ್ತಕ್ಕಂತಹ ಪರಮಾತ್ಮ ಹೇಳ್ತಾ ಇದ್ದಾನೆ, ಸಜ್ಜನರ ಮಧ್ಯೆ ದುರ್ಜನರ ಮಧ್ಯೆ ಗೌರವ ಸಿಗಂಗಿಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ನಿಮ್ಮ ತಂದೆಯನ್ನು ಮೂಲಕೊಂಡು ವಿದ್ಯಾ, ತಪಸ್ಸು, ಸಂಪತ್ತು, ವಯಸ್ಸು, ರೂಪ ಮತ್ತು ಕುಲಾಚಾರ, ಸಜ್ಜನರಲ್ಲಿ ಹಿಂಬಾಲಿಸುವುದು ಒಳ್ಳೆಯ ಗುಣಗಳು. ಆದರೆ ನಿಮ್ಮ ದುರ್ಜನರಲ್ಲಿರ್ತಕ್ಕಂತಹ ದೋಷಗಳನ್ನ, ಅಂಧಕಾರವನ್ನು ಅವ್ರು ಏನ್ ಮಾಡಲ್ಲ, ಗುರ್ಸಂಗಿಲ್ಲ. ಹಾಗಾಗಿ ಸಜ್ಜನರು ಯಾವತ್ತೂ ಕೂಡ ದುರ್ಜನರ ಹತ್ರ ಹೋಗಬಾರದು ಅಂತ ಹೇಳಿ ಕಿವಿ ಮಾತನ್ನು ಹೇಳಲಿಕ್ಕೆ ಶುರು ಮಾಡಿದ. ಆದ್ರ ದ್ರಾಕ್ಷಾಯಿಣಿ ದೇವಿ ಹೇಳ್ತಾ ಇದ್ದಾಳ, ಇಲ್ಲ, ಅದ್ಯಾವುದೋ ಒಂದು ನಿನಗೆ ಮತ್ತು ನಮ್ಮ ತಂದೆಗೆ ವಾಗ್ವಾದ ಆಗಿರಬಹುದು, ಆದ್ರೆ ನಾನು ಮಗಳು, ನಮ್ಮಪ್ಪ ತಂದೆ ಬಹಳ ಪ್ರೀತಿಯಿಂದ ನನ್ನನ್ನು ಸಾಕಿದ್ದಾನೆ, ನಾನು ಹೋಗ್ಲಿಕ್ಕೆ ಸಿದ್ಧವಾಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದಾಗ, ನೀನು ಅಪಮಾನಕ್ಕೊಳಗಾಗ್ತೀಯ, ನನ್ನ ಮಾತು ಕೇಳು ಅಂತ ಹೇಳಿದಾಗ, ಎಷ್ಟೇ ಕೋಪೋದ್ರೇಕನಾಗಿರ್ತಕ್ಕಂಥ ಪರಮಾತ್ಮನೂ ಕೂಡ ಆ ದ್ರಾಕ್ಷಾಯಿಣಿಯ ನಯನ ಮನೋಹರ ಮಾತಿಗೆ ಕೋಪವನ್ನು ಬದಿಗೊತ್ತಿ ಹೇಳ್ತಾನ, ಹೋಗುವುದು ಉಚಿತವಲ್ಲ ಅಂತ ಹೇಳಿ. ಆಗ ದ್ರಾಕ್ಷಾಯಿಣಿ ಹೇಳಿದ್ದು, ಈ ವಿರೋಧ ಕಾರಣಕ್ಕೆ ನನ್ನ ಅಡ್ಡ ತರಬೇಡ, ನಿನಗೂ ನಮ್ಮ ತಂದೆಗೂ ಬಹಳಷ್ಟು ವಾಗ್ವಾದ ಇರಬಹುದು, ಆದ್ರೆ ನನ್ನನ್ನು ಅಡ್ಡ ತರಬೇಡ್ರಿ. ದಯಾ ಸಮುದ್ರನಾಗಿರ್ತಕ್ಕಂತಹ ಮಾಧವ ಪ್ರಿಯನಾಗಿರ್ತಕ್ಕಂತಹ ನೀವು ಅನೇಕ ವಾದ ವಿವಾದಗಳನ್ನು ಆಡಿದಾಗ್ಯೂ ಕೂಡ, ನಾನು ಸಜ್ಜನರು ಅಂತಕ್ಕಂಥ ಭಾವನೆ ನನಗಿದ್ದಾಗ್ಯೂ ಕೂಡ ಎಲ್ಲಾ ಕಿಂಪುರುಷರು ಹೋಗೋದನ್ನು ಕಂಡು ನನ್ನ ಮನಸ್ಸು ತಳೀತಾ ಇಲ್ಲ, ನಾನು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಪರಮಾತ್ಮ ಶಿವ ಹೇಳ್ತಾನ, ನೋಡು, ಇನ್ನೊಂದು ಸಲ ವಿಚಾರ ಮಾಡು,
ಯಾಕಂತಂದ್ರೆ ನನಗೆ ನಿಮ್ಮ ತಂದೆ ಮೇಲೆ ದ್ವೇಷ ಇಲ್ಲ, ಆದ್ರೆ ನೀನು ಹೋದ್ರೆ ನಿನಗೆ ಅಪಮಾನ ಆಗಬಾರ್ದು. ಯಾಕಂದ್ರೆ ನಾನು ನಿನ್ನ ಅರ್ಧಾಂಗವಾಗಿ ಸ್ವೀಕಾರ ಮಾಡಿದ್ದೀನಿ, ಅರ್ಧಾಂಗಿ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಿನಗೆ ಅಪಮಾನ ಮಾಡಿದ್ರು ಒಂದೇ, ನನಗೆ ಅಪಮಾನ ಮಾಡಿದ್ರು ಒಂದೇ, ಇನ್ನೊಂದ್ಸಲ ವಿಚಾರ ಮಾಡು ಅಂತ ಹೇಳಿ ಪರಮಾತ್ಮ ತಿಳಿಸಿ ಹೇಳ್ತಾ ಇದ್ದಾನ. ಆದ್ರ ಗಂಡನ ಮಾತು ಕೇಳಿದ್ರೆ ಹೆಂಡತಿ ಅಂತ, ಗಂಡನ ಮಾತು ಕೇಳದಲ್ಲಕ್ಕ ಹೆಂಡತಂತ ಕರೀತಾರೆ. ಅದಕ್ಕೆ ಪಾರ್ವತಿ ಅಂತಾಳ, ನೀನು ಎಷ್ಟೇ ಹೇಳಿದ್ರು ಕೂಡ ನಾನಂತೂ ಹೋಗ್ಲಿಕ್ಕೆ ಸಿದ್ಧಳಾಗಿದ್ದೇನೆ, ನನಗೆ ಅನುಮತಿ ಕೊಡಬೇಕಂತ ಹೇಳಿ ಅವಳ ಕಾಲಿಗೆ ಎರಗಿ ನಮಸ್ಕಾರವನ್ನ ಮಾಡ್ತಾ ಇದ್ದಾಳೆ. ಆವಾಗ ಪರಮಾತ್ಮನ ಹೇಳ್ತಾ ಇದ್ದಾನೆ, ಆಯ್ತು, ಆದರೆ ನನ್ನ ಮನಸ್ಸಿಲ್ಲದಿದ್ರೂ ಕೂಡ ನಿನ್ನ ಸಂತೋಷಕ್ಕಾಗಿ ನೀನು ಹೋಗ್ಲಿಕ್ಕೆ ನಂದು ಅಡ್ಡಿ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ. ಮುಂದೆ ದ್ರಾಕ್ಷಾಯಿಣಿ ಆ ಯಜ್ಞವನ್ನ ಯಾವ ರೀತಿ ಹೋಗ್ತಾರೆ ಅಂತಕ್ಕಂಥ ಮಾತನ್ನ ನಾವು ನೀವೆಲ್ಲರೂ ಕೂಡ ನಾಳೆ ದಿವಸದಲ್ಲಿ ತಿಳಿಯರಂತರಾಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಪುರಾಣಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ಸಾಂಬನೆಯಲ್ಲಿರುವ ಪಾರ್ವತಿ ಮಹಾದೇವೇ, ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ, ಮುನಿಮಲ್ಲೇಶ್ವರ ಮಹಾರಾಜ್ ಕಿ ಜೈ. ತವರು ಮನೆಯ ಮರಿಬೇಕು ತಂಗಿ, ಹೆತ್ತ ತಾಯಿ ತೀರಿದ ಮೇಲೆ ಅಣ್ಣ ತಮ್ಮರಾರು ಸೇರೋದಿಲ್ಲ, ಹೆಂಡರಾದ ಮೇಲೆ ಮುದ್ದಿನ ಹೆಂಡರಾದ ಮೇಲೆ ಹುಟ್ಟಿದವರ ಮರೆತು ಹೋಯ್ತು ಹೆತ್ತ ತಾಯಿ ತೀರಿದ ಮೇಲೆ, ಕಡೆ ನಮ್ಮ ತೀರಿದ ಮೇಲೆ ಹುಟ್ಟಿದವರ ಮರೆತು ಹೋಯ್ತು ಹೆತ್ತ ತಾಯಿ ತೀರಿದ ಮೇಲೆ, ಕಡೆ ನಮ್ಮ ತೀರಿದ ಮೇಲೆ ಅಣ್ಣ ತಮ್ಮರಾರು ಸೇರೋದಿಲ್ಲ, ಅಣ್ಣ ತಮ್ಮರಾರು ಸೇರೋದಿಲ್ಲ, ಹೆಂಡರಾದ ಮೇಲೆ ಮುದ್ದಿನ ಹೆಂಡರಾದ ಮೇಲೆ. ನೂರಾರು ದೇವರಿ ಹರಕೆಯ ಮಾಡಿ ದಾನ ಧರ್ಮ ಮಾಡಿ, ನೂರಾರು ದೇವರ ಹರಕೆಯ ಮಾಡಿ ದಾನ ಧರ್ಮ ಮಾಡಿ, 9 ತಿಂಗಳ ಹೊಟ್ಟೆಯಲ್ಲಿ ತಗೊಂಡು ಹಣದ ಜೋಪಾನ ಮಾಡಿ, ನಿನ್ನ ನೆನಸಿ ನನ್ನ ಕರುಳು ಕೂಗುತ್ತದ, ನಿನ್ನ ನೆನಸಿ ನನ್ನ ಕರುಳು ಕೂಗುತ್ತದ, ಎತ್ತ ಹೋದೆ ತಾಯಿ ನನ್ನ ಬಿಟ್ಟು ಹೋದ ತಾಯಿ. ಅಣ್ಣ ತಮ್ಮರಾರು ಸೇರೋದಿಲ್ಲ, ಹೆಂಡರಾದ ಮೇಲೆ ಮುದ್ದಿನ ಹೆಂಡರಾದ ಮೇಲೆ. ಸಣ್ಣವಳಾಗಿ ತೊಡೆಯ ಮೇಲಾಡಿ ಪರಿಪರಿಯಿಂದ ನಿನ್ನ ಕಾಡಿ, ಸಣ್ಣವಳಾಗಿ ತೊಡೆಯ ಮೇಲಾಡಿ ಪರಿಪರಿಯಿಂದ ನಿನ್ನ ಕಾಡಿ, ತಿಂಡಿ ತಿನಿಸಿಗಾಗಿ ಬಂದೆನು ನಾನು ತಿಂದು ಜೋಪಾನ ಮಾಡಿ, ಸುತ್ತೇಳು ಜನರಲ್ಲಿ ಮರೆ ಮಾಡಿ ನನಗ, ಸುತ್ತೇಳು ಜನರಲ್ಲಿ ಮರೆ ಮಾಡಿ ನನಗ, ಕೈ ತುತ್ತು ಉಳಿಸಿದ ತಾಯಿ, ಎದೆ ಹಾಲು ಕೊಟ್ಟ ತಾಯಿ. ಅಣ್ಣ ತಮ್ಮರಾರು
ಅದ್ಭುತವಾಗಿ ಹಾಡನ್ನ ಸಮರ್ಪಣೆ ಶರಣರ ನೂರಾರು ಚಪ್ಪಾಳೆ ತಟ್ಟುವ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಇದೀಗ ಮುಂದಿನ ಕಾರ್ಯಕ್ರಮವನ್ನ ವಿರೂಪಾಕ್ಷಪ್ಪ ಗೌಡರು ನೆರವೇರಿಸಿಕೊಳ್ಳುವುದಕ್ಕೆ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಕಾಲಕ್ಕೆ ಇನ್ನು ಅನೇಕ ಭಕ್ತಾದಿಗಳು ಕರೆದುಕೊಂಡು ಬನ್ನಿ. ಹಾಗೂ ಎಲ್ಲ ಸರ್ವ ಭಕ್ತ ಮಹಾಶಯರು ಕೂಡ ತಮ್ಮ ಶಕ್ತ್ಯಾನುಸಾರವಾಗಿ ಈ ಪುಣ್ಯ ಕಾಲಕ್ಕೆ ತನು ಮನ ಧನ ಸೇವೆಯನ್ನ ಸಮರ್ಪಣೆ ಮಾಡಬೇಕಂತ ಹೇಳ್ತಾ, ಈ ಒಂದು ಪುಣ್ಯ ಕಾರ್ಯಕ್ಕೆ ಅನೇಕ ರೀತಿಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೆ ಮುದಿಮಲ್ಲೇಶ್ವರ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲು ಹೇಳ್ತಾ ಜೋರಾಗಿ ಚಪ್ಪಾಳೆ ಈಗ ಪುರಾಣದ ವರದಿ ವಾಚನ ವಿರೂಪಾಕ್ಷಪ್ಪಗೌಡರಿಂದ ಅವರಿಗೂ ಚಪ್ಪಾಳೆ ತರಲು ಸ್ವಾಗತವನ್ನು ಬಯಸುತ್ತೇವೆ. ಈ ದಿನದ ಪೂಜಾ ಪ್ರಸಾದ ಸೇವೆಯನ್ನ ತಮ್ಮಳ್ಳಿ ಗ್ರಾಮದ ಜಾಲಗಂಚಿ ಮಹೇಶ್ ಅವರು ವಹಿಸಿಕೊಂಡಿದ್ದಾರೆ. ಅವರು ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ಅದೇ ರೀತಿ ನಾಳಿನ ದಿನದ ಪೂಜಾ ಪ್ರಸಾದ ಸೇವೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮೋಕ ಸದಾಶಿವ ಪ್ರಸಾದ ಅವರು ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ₹1 ಕೊಟ್ಟಿರುತ್ತಾರೆ. ಅವರಿಗೂ ಸಹ ಶ್ರೀಗಳಿಂದ ಆಶೀರ್ವಾದ. ಮೋಕಾ ಗ್ರಾಮದ ಮಹೇಶ್ವರಿ ಸ್ವಾಮಿ ಒಂದು ಪ್ಯಾಕೆಟ್ ಹಾಕಿ ₹1,000 ಕೊಟ್ಟಿರ್ತಾರೆ. ಅವರು ಸಹ ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ರಮೇಶ್ವರಿ ಅದೇ ರೀತಿ ನಾಗಪ್ಪನವರ ಮಲ್ಲೇಶಪ್ಪ ಅವರು ಪ್ರಸಾದಕ್ಕಾಗಿ ₹5,001 ಕೊಟ್ಟಿರ್ತಾರೆ. ಅವರು ಸಹ ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ಮೋಕಾ ಗ್ರಾಮದ ವೀರಾಪುರ ಶೇಷಾವಳಿ ಅವರು ಸಹ ₹2,001 ಕೊಟ್ಟಿರ್ತಾರೆ. ಅವರು ಸಹ ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ಅದೇ ರೀತಿ ಪುರಾಣದ ಮಹಾಮಂಗಳಕ್ಕಾಗಿ ಬಿಟ್ಟಿರ್ತಕ್ಕಂಥ ಭಕ್ತಾದಿಗಳವರ DMLA ಅಂಬರೀಶ್ ₹2,001 ಕೊಟ್ಟಿರ್ತಾರೆ. ಅವರು ಸಹ ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು.
ಅದೇ ರೀತಿ ಪುರಾಣದ ಮಹಾಮಂಗಲಕ್ಕಾಗಿ ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳವರ ಮೋಕ ಮಲೇಶ್ 111 ರೂಪಾಯಿ, ಮೋಕ ಭರಮಪ್ಪ 110 ರೂಪಾಯಿ, ಯರಗುಡಿ ದೊಡ್ಡ ಯಮರೆಡ್ಡಿ 101 ರೂಪಾಯಿ, ಯರಗುಡಿ ಬಿ ಜನಾರ್ದನ್ ರೆಡ್ಡಿ 101 ರೂಪಾಯಿ, ಗೋಟೂರು ಶಿವಮೂರ್ತಿ ಸ್ವಾಮಿ 101 ರೂಪಾಯಿ, ಮೋಕ ಉಪ್ಪಾರ್ ರುದ್ರಮ್ಮ 101 ರೂಪಾಯಿ, ಮೋಕ ಕುದುರೆ ಮುದಿಮಲ್ಲಗೌಡ 201 ರೂಪಾಯಿ, ಪೂಜಾರಿ ಮೋಕ ಪೂಜೆ ವಿಪಕ್ಷ 101 ರೂಪಾಯಿ, ಮೋಕ ಕುದುರೆ ಓಣಿ ಹನುಮಂತ ರೆಡ್ಡಿ 101 ರೂಪಾಯಿ, ಮೋಕ ಚಿಂತುಮಟ್ಟೆ ಶಂಕರಮ್ಮನ ಮಗ ಪಂಪನಗೌಡ 101 ರೂಪಾಯಿ, ಮೋಕ ಜೀರ್ ಮಲ್ಲಿಕಾರ್ಜುನ 101 ರೂಪಾಯಿ, ಮೋಕ ಜೀರ್ ಮಂಜುನಾಥ 101 ರೂಪಾಯಿ, ಮೋಕ ಪೂಜಾರಿ ಬಸವರಾಜ್ 5 ಸೇರ್ ಅಕ್ಕಿ 2 ಸೇರ್ ಬೇಳೆ, ಬ್ಯಾಲ್ಚಿಂತೆ ವೈ ಪೂರ್ವಿಕಾ 5 ಸೇರ್ ಅಕ್ಕಿ 101 ರೂಪಾಯಿ, ಬಿಎನ್ಹಳ್ಳಿ ಗಡೇಕಲ್ ದೊಡ್ಡಬಸಪ್ಪ 501 ರೂಪಾಯಿ, ಬಿಎನ್ಹಳ್ಳಿ ಜೆಪಿ ಎರೇಗೌಡ 501 ರೂಪಾಯಿ, ಬಿಎನ್ಹಳ್ಳಿ ಕುಂಭಾಪತಿ 101 ರೂಪಾಯಿ, ಮೋಕ ಕುರುಬರು ಮಂಜುನಾಥ 101 ರೂಪಾಯಿ, ಮೋಕ ಕೆರೆಗೌಡರು ಮಲ್ಲಿಕಾರ್ಜುನ ಗೌಡ 501 ರೂಪಾಯಿ, ಮೋಕ ತಾಳೂರು ನಾಗಪ್ಪ 101 ರೂಪಾಯಿ, ಮೋಕ ಬಾಣಾಪುರ ರುದ್ರಮ್ಮ 501 ರೂಪಾಯಿ, ಬಿಎನ್ಹಳ್ಳಿ ಸಿಕೆ ಮಲ್ಲೇಶಪ್ಪ 201 ರೂಪಾಯಿ, ಸಂಬ್ರಳ್ಳಿ ಜಾಗಂಚೆ ಗಾರ್ನಿಗಪ್ಪ 500 ರೂಪಾಯಿ, ಬಿಎನ್ಹಳ್ಳಿ ಸಣ್ಣ ಸುಂಕಪ್ಪ 201 ರೂಪಾಯಿ, ಸಂಬ್ರಳ್ಳಿ ತಿಕ್ಕಪ್ಪ 101 ರೂಪಾಯಿ, ಬಿಎನ್ಹಳ್ಳಿ ಮಲ್ಲೇಶಪ್ಪ 201 ರೂಪಾಯಿ, ಬೆಳಕಲ್ ಲಾರಾಜ 201 ರೂಪಾಯಿ, ಬೆಳಕಲ್ ಶಿವಚಂದ್ರಪ್ಪ 201 ರೂಪಾಯಿ, ಬಿಎನ್ಹಳ್ಳಿ ಗಡೇಕಲ್ ಮಲ್ಲಿ 101 ರೂಪಾಯಿ ಕೊಟ್ಟಿರುತ್ತಾರೆ. ಈ ದಿನದ ಪೂಜಾ ಪ್ರಸಾದ ಸೇವೆ ವಹಿಸಿಕೊಂಡಿರ್ತಕ್ಕಂಥ ಭಕ್ತಾದಿಗಳಿಗೂ, ನಾಳಿನ ದಿನದ ಪೂಜಾ ಪ್ರಸಾದ ಸೇವೆ ವಹಿಸಿಕೊಂಡಿರುವ ಭಕ್ತಾದಿಗಳಿಗೂ ಹಾಗೂ ಈ ಮುದುಮಲ್ಲಿಕಾರ್ಜುನರು ಸುಖ ಸಂಪತ್ತು ಆಯುಷ್ಯ ಕೊಟ್ಟು ಕಾಪಾಡಿ ಅಂತ ತಿಳಿಸುತ್ತಾ, ಅದೇ ರೀತಿ ಈ ದಿನದ ಪೂಜಾ ಪ್ರಸಾದ ಸೇವೆ ವಹಿಸಿಕೊಂಡಿರ್ತಕ್ಕಂಥ ಮಹೇಶ್ ಅವರು ಶಾಸ್ತ್ರಿಗಳಿಗೆ 101 ರೂಪಾಯಿ, ಕವಾಲಿಗೆ 101 ರೂಪಾಯಿ, ಸವಲಾಜಿಯವರಿಗೆ 101 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿ ಸಂಬಳ್ಳಿ ಸಿದ್ದಪ್ಪ ಅವರು ತಲಾ ಶಾಸ್ತ್ರಿಗಳಿಗೆ 101 ರೂಪಾಯಿ, ಸವಲಾಜಿಯವರಿಗೆ 101 ರೂಪಾಯಿ, ಕವಾಲಿಗೆ 101 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿ ಬಿಎನ್ಹಳ್ಳಿ ಜೆಪಿ ಎರೇಗೌಡ ಸಹ ಶಾಸ್ತ್ರಿಗಳಿಗೆ 101 ರೂಪಾಯಿ, ಕವಾಲಿಗೆ 101 ರೂಪಾಯಿ, ಸವಲಾಜಿಯವರಿಗೆ 51 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೂ ಶ್ರೀ ಮುದುಮಲ್ಲಿಕಾರ್ಜುನರು ಅನಂತ ರೀತಿಯ ಸುಖ ಸಂಪತ್ತು ಕಾಪಾಡಿ ಎಂದು ತಿಳಿಸುತ್ತಾ, ಅದೇ ರೀತಿ ಬಿಎನ್ಹಳ್ಳಿ ಮಲ್ಲಪ್ಪ ಅವರು 101 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಸಹ ಶ್ರೀ ಮುದುಮಲ್ಲಿಕಾರ್ಜುನರು ಮೋಕ್ಷಾಂಬಿಕೆಯು ಅನಂತ ರೀತಿಯ ಸುಖ ಸಂಪತ್ತು ಕಾಪಾಡಿ. ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ, ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ, ಭಾಗ್ಯವಾದಿಯೊಳು ಜನಿಸಿದ ಜ್ಯೋತಿ, ಭಾಗ್ಯವಾದಿಯೊಳು ಜನಿಸಿದ ಜ್ಯೋತಿ, ಮಾತಾ ಪಿತರನು ಮಣಿಸಿದ ಜ್ಯೋತಿ, ಜಾತವೇದ ಮುನಿ ಗುರುಕುಲ ಜ್ಯೋತಿ, ಕೂಡಲ ಸಂಗನ ಕರುಣೆಯ ಜ್ಯೋತಿ, ಗಂಗಾಂಬಿಕೆಯ ಕಂಗಳ ಜ್ಯೋತಿ, ನೀಲಾಂಬಿಕೆಯ ನಿರ್ಮಲ ಜ್ಯೋತಿ, ಬಲದೇವರಸನ ಬಲಗಯ ಜ್ಯೋತಿ, ಬಿಜ್ಜಳ ರಾಜನ ಬಲಗೈಯ ಜ್ಯೋತಿ, ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ, ಜ್ಯೋತಿ ಜಗವ ಬೆಳಗಿ, ಜ್ಯೋತಿ ಜಗವ ಬೆಳಗಿ, ಯಶೋನವರುಭಾವ್ಯಂ ಯಾದೇವಿ ಸರ್ವಮಂಗಳಂ ತ್ರಯೋ ಸಂಗಣಾರ್ಥಂ ಸಾಂಸರ್ವತೋ ದೈವಮಂಗಳಂ ಸಾಂಬದೈ